ಗುರು ಯೇಸುನ ಪಾದಕ್ಕೆ ಶರಣಗೆ ಸ್ಟಾರ್ಟಿಂಗ್ ಅಲ್ಲೇ ಅದಕ್ಕೆ ನಾನು ಕೇಳಿದೆ ನೀವು ಯಾಕೆ ಉಪವಾಸ ಮಾಡಿದ್ರಿ ಅಂತೇಳಿ. ಓಕೆ, ಇದು ಅಡ್ಡ ಇದ್ದಾಗಿದೆ ನನಗೀಗ. ನೀವ್ ಯಾಕೆ ಮಾಡ್ತೀರಿ? ನಾನು ನಾವು 40 ದಿವಸ ಯೇಸು ಸ್ವಾಮಿ ಅನುಭವಿಸಿದ ಕಷ್ಟಗಳು ಅಂತ ಮಾಡ್ತೀವಿ. ಇದೊಂದು ದೊಡ್ಡ ಪರಿಸ್ಥಿತಿ. ಯಾವುದು? ಫಸ್ಟ್ ಮಾಡಿದಾಗ ನಾವು ದೇವರ ಜಪ ತಪ ಮಾಡಿ ಹತ್ತಿರಲ್ತೀವಿ ಅಂತಕ್ಕಂಥ ಭಾವ. ಅದು ಉಪವಾಸ. ನಾನು ಉಪವಾಸ ಮಾಡೋದ್ರಿಂದ ಹಸುವೆ ನೀರಡಿಕೆ ತಿಳುವಳಿಕೆ ಆಗ್ತದೆ. ಹಸುವೆ ಗೊತ್ತಿಲ್ಲ. ಓಕೆ, ಕಷ್ಟದ ಅನುಭವ ಇಲ್ಲ ಇಲ್ಲ, ಅವ್ರವ್ರದ್ದು ವಿಷಯ. ಅವ್ರ ಹೇಗೆ ಫ್ರೀಡಮ್ ಇದೆ, ನಮ್ಮದ್ರಲ್ಲಿ ಕಟ್ಟಳೆಗಳಿಲ್ಲ. ನಮ್ಮದೇನು ಗೊತ್ತಾ, ಇದು ಪಂಚಾಯತಿನೂ ಅಲ್ಲ, ಅದಕ್ಕಿಂತ ಕೆಳಗೆ ಒಂದಿತ್ತಲ್ಲ, ಏನದು ಪಂಚಾಯತಿ ಬರೋ ಮೊದಲು ನಿಮ್ದೇನಿತ್ತು? ಈ ಊರಿದೇ ಒಂದು ಅದರದೇ ಒಂದು ನೀತಿ, ನಾವೇ ಒಂದು ಮಾಡ್ಕೊಂಡಿರೋದು. ಹಾಗೆ ನಾವೇ ಒಂದು 10 ಜನ ಸೇರ್ಕೊಂಡು ನಾವೇ ಇದೇ ಸರಿ ಅಂತೇಳಿ ಅಲ್ವಾ? ಹಾಗೆ ಇದೀಗ ಹಾಗೆ ಅಂದ್ರೆ ಎಲ್ಲ ಸ್ವಾತಂತ್ರ್ಯ ಇದೆ. ನಿಮ್ದು ಸರಿ, ಇವ್ರು ಸರಿನಾ, ಇವ್ರದೇ ಸರಿ, ಇವ್ರು ಸರಿನಾ, ಇವ್ರದೇ ಸರಿ, ಯಾರ್ದು ತಪ್ಪಿಲ್ಲ, ಎಲ್ಲ ಸರಿನೇ. ಹಾಗೆ ಈಗಿನ ಪ್ರಪಂಚದಲ್ಲಿ ಹಾಗೆ ಅಲ್ಲ, ನಂದೇ ಸರಿ, ಹೌದಾ? ನಂದೇ ಸರಿ, ನಿಮ್ದು ಸರಿನೇ ಇಲ್ಲ. ಅದು ಎಷ್ಟು ಮಾಡಿದ್ರು ನೀವು ಹೇಗೆ ಇಟ್ರು ಅದು ಸರಿನೇ ಇಲ್ಲ, ನಂದೇ ಸರಿ. ಆದ್ರೆ ಯೇಸು ಸ್ವಾಮಿ ಯಾಕೆ ನಾನು ಒಂದ್ಸಲ ಉಪವಾಸ ಮಾಡಿ ನೋಡಿ ಬಿಟ್ಟಿದ್ದೆ. ನಾನು ಒಬ್ರು ಹೇಳಿದ್ರು ಉಪವಾಸ ಮಾಡ್ಲಿಕ್ಕೆ ನಾನು ಬರ್ತೇನೆ ಅಂತೇಳಿ. ಬಂದ ಮೇಲೆ ನಾವು ಸ್ವಲ್ಪ ಡಿಸ್ಕಷನ್ ಮಾಡೋಣ. ನಾನು ಆ ಇಂಟ್ರೆಸ್ಟ್ ಅಲ್ಲಿ ಉಪವಾಸ ಹಿಡಿದು ಸಾಯಂಕಾಲ ತನಕ ಆಗುವಾಗ ಒಬ್ರು ಬಂದು ಸೇರಿದ್ರು. ಯಾಕೆ ಬ್ರದರ್ ಏನು ಅಂತ ಕೇಳಿದೆ. ಹೀಗೆ ಇವರು ಹೇಳಿದ್ರು ಉಪವಾಸ ಮಾಡ್ಲಿಕ್ಕೆ ಅಂತ. ನಾನು ಉಪವಾಸ ಸ್ಟಾರ್ಟ್ ಮಾಡಿದ್ದೇನೆ ಈಗ. ಬಂದ್ರ ಅವರು ಅಂತ ಹೇಳಿದೆ. ಯಾರು ಹೇಳಿದವರು? ಇಲ್ಲ, ಅವ್ರು ಬರ್ಲಿಲ್ಲ, ನನಗೇನು ಹೇಳಿಲ್ಲ ಅವ್ರು ಬರ್ತಾರಂತ. ಅಲ್ಲ, ಇಲ್ಲಿ ಬರ್ತಾರಂತ ಹೇಳಿದ್ರು, ನನಗೆ ಹೇಳಿಲ್ಲಪ್ಪ. ಸಾಯಂಕಾಲ ತನಕ ಕಾದ್ರು, ಊಟ ಮಾಡಿದ್ರು, ಮಲಗಿದ್ರು, ಬೆಳಿಗ್ಗೆ ಎದ್ರು, ಅವ್ರು ಬರ್ಲೇ ಇಲ್ಲ. ಹೇಳಿದವ್ರಿಗೆ ಫೋನ್ ಮಾಡ್ತೇವೆ, ಫೋನು ತೆಗಿಯಲ್ಲ ಅವರು. 1 ದಿನ ಆಯ್ತು, 2 ದಿನ ಆಯ್ತು, ನಂದು ಹೀಗೆ ಮುಂದೆ ಹೋಗ್ತಿದೆ. ಏನ್ ಮಾಡ್ಬೇಕಂತನೂ ಗೊತ್ತಿಲ್ಲ. ಉಪವಾಸ ಮಾಡಿದ್ದೇನೆ, ಯಾಕೆ ಮಾಡ್ಬೇಕು, ಏನು ಉದ್ದೇಶ ಇದೆ? ನಾನಂತೂ ಸ್ಟಾರ್ಟ್ ಮಾಡಿದೆ, ಏನು ಊಟನೇ ಮಾಡ್ಲಿಕ್ಕಿಲ್ಲ. 2 ದಿನ ಆಯ್ತು, 3 ದಿನ ಆಯ್ತು, 4 ದಿನ ಆಯ್ತು. ಮತ್ತೆ ಅವರು ಮೊದಲಿನ ದಿನ ಬಂದಿದ್ರು, ಬಂದ್ರು. ಮತ್ತೆ ಬದಲು ನೀವು ಉಪವಾಸ ಮಾಡ್ತೀರಾ? ಹೌದು, ಮಾಡ್ತಾ ಇದ್ದೇನೆ. ನಾನೊಂದು ಸಣ್ಣ ತುಂಡು ಇದು ಬೆಲ್ಲ ಬಾಯಿಗೆ ಹಾಕೊಳ್ತಾ ಇದ್ದೇನೆ. ತೊಂದ್ರೆ ಇಲ್ಲಪ್ಪ, ನಿಮಗೆ ಕಷ್ಟ ಆಗ್ಲಿಲ್ಲ ಅಲ್ಲ? ಕಷ್ಟ ಆಗ್ಬಾರ್ದು ಉಪವಾಸ ಮಾಡುವಾಗ. ನಾನು ಹೇಳಿದೆ, ಅವರು ಹೇಳಿದ್ರು ಉಪವಾಸ ಮಾಡುವಾಗ ಕಷ್ಟ ಆಗ್ಬಾರ್ದು, ಅದಕ್ಕೆ ಬೆಲ್ಲ ಹಾಕೊಂಡು ತೊಂದ್ರೆ ಇಲ್ಲ, ನಿಮಗೆ ಕಷ್ಟ ಆಗದಾಗೆ ಉಪವಾಸ ಮಾಡಿ. ಅದು ಹೇಗಂತ ನನಗೂ ಹೇಳಿಲ್ಲ, ನಿಮಗೂ ಹೇಳಿಲ್ವಾ? ನನಗೆ ಹೇಳಲೇ ಇಲ್ಲ ಅವರು. ಇಲ್ಲಿ ಬರ್ತಾರಂತ ಹೇಳಿಲ್ಲ, ಮಾಡೋಣ ಅಂತ ಹೇಳಿದ್ರು. ನಾನ್ ತಿಳ್ಕೊಂಡೆ ಅವರೇ ಅಲ್ಲಿಂದಲೇ ಫೋನಲ್ಲಿ ಏನಾದ್ರು ಮಾತಾಡ್ತಾರೇನೋ, ಮುಂದೆ ವಿಷಯಗಳನ್ನು ತಿಳಿಸ್ತಾರೆ, ನಾವೇನು ಡಿಸ್ಕಸ್ ಮಾಡ್ತೇವೆ, ಯಾತಕ್ಕೋಸ್ಕರ ಮಾಡ್ತಿದ್ವಿ. ಹಿಂದೆ ನಾವು ಗ್ರೂಪ್ ಅಲ್ಲಿ ಇರುವಾಗ ಯಾರಿಗೂ ಒಂದು ಕಾಯಿಲೆ ಇದೆ ಅಂತ ಹೇಳಿದ್ರೆ ನಾವು ಫಾಸ್ಟಿಂಗ್ ಮಾಡೋದು. ಫಾಸ್ಟಿಂಗ್ ಮಾಡಿ ಅಲ್ಲಿ ಪ್ರೇಯರ್ ಮಾಡೋದು. ಪ್ರೇಯರ್ ಮಾಡಿ ಬಂದ್ಮೇಲೆ ಗುಣ ಆಗ್ತಿದ್ರು. ಅದಕ್ಕೋಸ್ಕರ ಮಾಡ್ತಿದ್ವಿ. ಇದು ಹೊಸ ವಿಷಯ ಅಲ್ವಾ? 40 ದಿನ ಫಾಸ್ಟಿಂಗ್ ಮಾಡ್ಬೇಕು. ಯಾಕೆ ಮಾಡ್ತೇವೋ ಗೊತ್ತಿಲ್ಲಪ್ಪ. 39 ದಿನ ತನಕ ಆಯ್ತು. ಆ ಬೆಲ್ಲ ತಿಂದವರು ಮತ್ತೆ ಊಟ ಮಾಡಿ ಸುಮ್ಮನೆ ಇದ್ದಾರೆ. ನನಗೆ ವಿಷಯ ಹೇಳಿಲ್ಲ. ನಾನು ಕಂಟಿನ್ಯೂ ಈ 30-35 ದಿನ ನಾನು ಸುಮ್ಮನೆ ಇರ್ಲಿಲ್ಲ, ಕೆಲಸ ಮಾಡ್ತಿದ್ದೆ. 10 ಮಂದಿ ಮನೇಲಿದ್ದಾರೆ, ಬೆಡ್ ರಿಡನ್ ಇದ್ದಾರೆ. ನಾನು ಆಶ್ರಮದಲ್ಲಿ ಇರುವಾಗ ಮಾಡಿದ್ದಿದ್ದೆಲ್ಲ.
ಅವರನ್ನ ಎತ್ತಿ ತಕೊಂಡು ಹೋಗ್ಬೇಕು. ಬಾತ್ರೂಮಿಗೆ ತಕೊಂಡು ಹೋಗ್ಬೇಕಾದ್ರೆ ತುಂಬಾ ದೂರ ಇದೆ, ಅದು ಸ್ಟೆಪ್ಸ್ ಇದೆ, ಅಲ್ಲಿ ವೀಲ್ ಚೇರ್ ಹೋಗಲ್ಲ, ನಾನು ಎತ್ಕೊಂಡು ಹೋಗ್ಬೇಕು. ಅಷ್ಟು ಮಾಡುವಷ್ಟು ನನಗೆ ಇದಾಗತ್ತೆ, ಡಿಸ್ಲೊಕೇಟ್ ಆಗತ್ತೆ. 2 ನಿಮಿಷ ಹಿಡಿದ್ರೆ ಸಾಕು, ಆಟೋಮೆಟಿಕ್ ನಾನು ಹಿಡಿದಿರ್ತೇನೆ, ಆದ್ರೆ ಕೈ ಕೆಳಗಿರುತ್ತೆ ಅಷ್ಟೇ. ಇಲ್ಲ ಅದರಲ್ಲಿ. ಅಷ್ಟರಲ್ಲಿ ನಾನು ಉಪವಾಸ ಮಾಡ್ತಿದ್ದೆ. ಯಾಕೆ ಉಪವಾಸ ಮಾಡ್ತಿದ್ದೆ ನನಗೂ ಗೊತ್ತಿಲ್ಲ. ನಾವೇನು ಶಕ್ತಿ ಬರುತ್ತೆ, ದೇವರೇನು ಆಶೀರ್ವಾದ ಮಾಡ್ತಾರೆ, ಹೀಗೆ ನಂಬಿಕೆ ಅಲ್ವಾ. ಮೊದ್ಲಿದ್ದದ್ದು ಹಾಗೆ, ಮತ್ತೆ ಅದೆಲ್ಲ ಬಿಟ್ಟಿದ್ದೆ. ಸತ್ಯ ತಿಳ್ಕೊಳ್ಬೇಕಂತ ಆಶ್ರಮಕ್ಕೆ ಹೋದೆ. ಅಲ್ಲೂ ಒಬ್ರು ಕಿರಿಕಂತ ಬಂದ್ರು, ಅವ್ರು ಹೇಳಿದ್ರಂತ ಉಪವಾಸ ಮಾಡಿದ್ವಿ. ಹೇಳಿದವ್ರು ಇಲ್ವೇ ಇಲ್ಲ, ಪತ್ತೇನೇ ಇಲ್ಲ. 39 ದಿನ ಆಗುವಾಗ ನನ್ ಮೇಲೆ ನನಗೆ ಸಿಟ್ಟು ಬರ್ತಾ ಇದೆ. ಈ ಊಟ ಚೆಲ್ಲುವಾಗ ಆ ಕಡೆ ಈ ಕಡೆ ವೇಸ್ಟ್ ಆಗುವಾಗ ನನಗೆ ಸಿಟ್ಟು ಬರ್ತಾ ಇದೆ. ಎಷ್ಟು ವೇಸ್ಟ್ ಮಾಡ್ತೀರಿ ನೀವು ಅಂತೇಳಿ ನಾನು ಯೋಚಿಸ್ತೇನೆ, ಯಾಕೆ ಕೋಪ ಬರುತ್ತೆ ನನಗೆ? ಈ ದಿನದ ಕೋಪ ಜಾಸ್ತಿ ಆಗ್ತಾ ಇದೆಯಲ್ಲ. ಉಪವಾಸ ಮಾಡಿ ಕೋಪ ಕಡಿಮೆ ಆಗ್ಬೇಕಿತ್ತು ನನ್ನ ಯೋಚನೆ. ಇದು ಉಲ್ಟಾ ಆಗ್ತಾ ಇದೆ. ಏನಾಗ್ತಾ ಇದೆ ನನಗೆ ಗೊತ್ತಿಲ್ಲ, ನನಗೆ ಹುಡುಕ್ಲಿಕ್ಕೆ ಆಗ್ಲಿಲ್ಲ ಅದು. ಆವಾಗ ನಾವೆಲ್ಲ ಯೋಚಿಸಿದೆ, ಉಪವಾಸ ಮಾಡೋದು ಯಾವುದೋ ಒಂದು ಕಾರಣಕ್ಕೆ. ನಾನೀಗ ಯಾಕೆ ಮಾಡ್ತಾ ಇದ್ದೇನಂತ ಗೊತ್ತಿಲ್ಲ, ಹೇಳಿದವರು ಇಲ್ಲ. ಯಾಕೆ ಮಾಡ್ಲಿ ಅಂತೇಳಿ 39ನೇ ದಿನ ಅಲ್ಲಿ ಏನೋ ಕಾಯಿಸ್ತಾ ಇದ್ರು, ಅದನ್ನು ತೆಗೆದು ಬಾಯಿಗೆ ಹಾಕದೆ ಮುಗಿಸಿದೆ 39ನೇ ದಿನ. ಅದು ಬಾಯಿಗೆ ಹಾಕಿದ ಮೇಲೆ ನನಗೆ ಗೊತ್ತಾಗಿದ್ದು ಉಪವಾಸ ಅಂದ್ರೆ ಏನು ಅಂತೇಳಿ. ಅಲ್ಲಿ ತನಕ 39 ದಿನದ ತನಕ 35, 36 ದಿನ ಆಯ್ತು ಗೊತ್ತಾಗ್ಲಿಲ್ಲ, 37 ದಿನ ಆಯ್ತು ಗೊತ್ತಾಗ್ಲಿಲ್ಲ, 38, 39 ಹತ್ರ ಆಗ್ತಾ ಇರುವಾಗ ಏನು ನನ್ನ ಒಳಗಿತ್ತೋ ಅದು ಹೊರಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಯೇಸು ಸ್ವಾಮಿ 40 ದಿನ ಉಪವಾಸ ಮಾಡುವಾಗ ಅವರಿಗೆ ಏನಾಗ್ಲಿಲ್ಲ. 40 ದಿನ ಉಪವಾಸ ಮಾಡಿದ ಮೇಲೆ ಸಮಸ್ಯೆ ಬಂದಿತ್ತು. ಯೇಸು ಸ್ವಾಮಿ 40 ದಿನ ಉಪವಾಸ ಮಾಡ್ಲಿಕ್ಕೆ ಯೇಸು ಸ್ವಾಮಿ ಹೋಗಿರ್ಲಿಲ್ಲ. ಯಾರು ಹೋಗಿದ್ದು ಮತ್ತೆ? ಪವಿತ್ರ ಆತ್ಮ ಅವರನ್ನ ಕರ್ಕೊಂಡು ಹೋಗಿದ್ರು. ಯಾರು ಹೋಗಿದ್ರು? ಯೇಸು ಸ್ವಾಮಿ ಹೋಗಿದ್ದಲ್ಲ. ದೇವರ ಆತ್ಮ ಯೇಸು ಸ್ವಾಮಿಯನ್ನ ಬೆಂಗಾಡಿಗೆ ಕರೆದು ಹೋಯಿತು. ಏನಕ್ಕಾಗಿ ಕರ್ಕೊಂಡು ಹೋಗಿರ್ಬೋದು? ಏನಕ್ಕೆ ಕರ್ಕೊಂಡು ಹೋಗಿರ್ಬೋದು? ನೆನಪು ಮಾಡಿ, ಎಲ್ಲ ನೆನಪಿರತ್ತೆ ನಮಗೆ. ನಾವು ಲಾಸ್ಟ್ ಎಲ್ಲಿ ನಿಲ್ಸಿದೆವು ಅಲ್ಲಿಗೆ ಸ್ಟಾರ್ಟ್ ಆಗಿದೆ ಅದು. ನೆನಪಿದೆ ನಿಮಗೆ? ಅಲ್ಲಿ ಎಲ್ಲಿ ನಿಲ್ಸಿದ್ವಿ? ನೀವೊಂದು ಪ್ರಶ್ನೆ ಕೇಳಿದ್ರಿ, ಬಾಳಿ ಕನ್ಫ್ಯೂಷನ್ ಆಗ್ತಾ ಇದೆ ಬ್ರದರ್ ಅಂದ್ರೆ, ಅಲ್ಲಿಗೆ ನಿಲ್ಸಿ ಹೋಗಿತ್ತು ಅದು. ಆ ದಿನ ಮತ್ತೆ ಇಲ್ಲಿ ಸ್ಟಾರ್ಟ್ ಆಯ್ತು ಅದು, ಅಲ್ಲಿಂದಲೇ ಸ್ಟಾರ್ಟ್ ಆಯ್ತು. ಅದೆಲ್ಲ ಮಾತಾಡಿದ್ದೀವಿ. ಮತ್ತೆ 4 4:1 ಯೇಸು ಸ್ವಾಮಿ ಪಿಶಾಚಿಯಿಂದ ಪರಿಶೋಧಿತರಾಗಲೆಂದು ಪವಿತ್ರಾತ್ಮ ಅವರನ್ನು ಬೆಂಗಾಡಿಗೆ ಕರೆದು. ಯಾಕೆ ಕರ್ಕೊಂಡೋಯ್ತು? ಪಿಶಾಚಿಯಿಂದ ಪರಿಶೋಧಿತರಾಗಲೆಂದು ಬೆಂಗಾಡಿಗೆ ಕರೆದುಕೊಂಡು ಹೋಯಿತು. ಯೇಸು ಸ್ವಾಮಿ ಉಪವಾಸ ಮಾಡಿದ್ಯಾಕೆ?
ಉಪವಾಸ ಮಾಡಲಿಲ್ಲ. ಬೆಂಗಾಡಿಗೆ ಕರ್ಕೊಂಡು ಹೋದ್ರು ಅಷ್ಟೇ. ಏನಕ್ಕೆ? ಪಿಶಾಚಿಯಿಂದ ಪರಿಶೋಧಿತರಾಗ್ಲಿಕ್ಕೆ. ನಾವು ಉಪವಾಸ ಮಾಡ್ತಾ ಇರೋದು ಯಾಕೆ? ನಮ್ಮನ್ನು ನಾವು ಶಕ್ತಿ ಪಡ್ಲಿಕ್ಕೆ ಮಾಡ್ತಾ ಇದ್ದೀವಿ, ದೇವ್ರ ಧ್ಯಾನ ಮಾಡ್ಲಿಕ್ಕೆ ಮಾಡ್ತಾ ಇದ್ದೀವಿ. ಈಗ ನಿಮ್ ನಂಬಿಕೆನ ನೀವೇ ಪ್ರೂವ್ ಮಾಡ್ಬೇಕಪ್ಪ. ನೀವ್ ಯಾಕೆ ಮಾಡ್ತಾ ಇದೀರ ನನಗೇನ್ ಗೊತ್ತು. ನಾನ್ ಯಾಕೆ ಮಾಡ್ದೆ ಅಂತ ನನಗ್ ಗೊತ್ತಿರ್ಲಿಲ್ಲ. ಆದ್ರೆ 39ನೇ ದಿನ ಗೊತ್ತಾಯ್ತು. ಈಗ ನಿಮ್ಗ್ ಗೊತ್ತಾಗಿದ್ಯೋ ಇಲ್ವೋ ನನಗ್ ಗೊತ್ತಿಲ್ಲ. ಇನ್ನೂ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಲಾಸ್ ಅಲ್ಲಿ ಇದೀರಿ ಅಷ್ಟೇ. ಅಂದ್ರೆ ನಾವ್ ಏನೋ ಮಾಡಿದ್ರೆ ಏನೋ ಆಗತ್ತೆ ಅನ್ನೋ ರೀತಿಯಲ್ಲಿ ಲೆಕ್ಕದಲ್ಲಿ ಇದ್ದೇವೆ. ಅದರ ನಂತರ ಇಲ್ಲಿ ತನಕ ನಾನು ಉಪವಾಸ ಮಾಡಲೇ ಇಲ್ಲ. 2016 ಅಂತ ಅನ್ಸುತ್ತೆ. ನಾನು 2016-15 ಅದೇ ಕೊನೆಯದು ನನ್ನ ಉಪವಾಸ. ಅದರ ನಂತರ ಉಪವಾಸ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ನೀವ್ ಯಾಕೆ ಮಾಡ್ತೀರಿ ಈಗ ಹೇಳಿ. ನಮ್ ಕಡೆ ಎಲ್ಲ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸತ್ತಿದ್ದಾರೆ, ಅದಕ್ಕೆ ನಾವು ಉಪವಾಸ ಮಾಡ್ತಿದೀವಿ. ಹಾಗೆ ಎಲ್ಲ ಹೀಗ್ ಮಾಡಿದ್ರೆ ಹೀಗಾಗತ್ತೆ, ಹೀಗ್ ಮಾಡಿದ್ರೆ ಹೀಗಾಗತ್ತೆ, ಹೀಗ್ ಮಾಡಿದ್ರೆ ಹೀಗಾಗತ್ತೆ. ನಾವೇ ತಿಳ್ಕೊಂಡಿರುವ ಸಿದ್ಧಾಂತಗಳನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ. ನಿಜವಾಗಿ ಚರ್ಚ್ ಹಾಗೆ ಟೀಚ್ ಮಾಡ್ತಾ ಇಲ್ಲ, ಕಲಿಸ್ತಾ ಇಲ್ಲ. ತಪಸ್ಸು ಕಾಲ ಇರುವಂಥದ್ದು ಯಾಕೆ ಅಂತೇಳಿ, ಯಾಕೆ ಉಪವಾಸ ಮಾಡಬೇಕು, ಉಪವಾಸ ಅಂದ್ರೆ ಏನು ಅಂತೇಳಿ ಬೈಬಲೇ ನಮಗೆ ಕಲಿಸುತ್ತೆ. ಯೋವೇಲನ ಪುಸ್ತಕ 2ನೇ ಅಧ್ಯಾಯ ಯೋವೇಲ 2ನೇ ಅಧ್ಯಾಯ 12ನೇ ಮತ್ತು 12ರಿಂದ 18ನೇ ವಾಕ್ಯ. ಯೋವೇಲ 2ನೇ ಅಧ್ಯಾಯ 12ರಿಂದ 18ನೇ ವಾಕ್ಯ. ಪುಟ ಸಂಖ್ಯೆ 1311, ಪೇಜ್ ನಂಬರ್ 1311. ಯೋವೇಲನ ಗ್ರಂಥದ ವಾಚನ 2ನೇ ಅಧ್ಯಾಯ 12ನೇ ವಚನ. ಕಡೆ ನೋಡೋದಕ್ಕೆ 1311. ಸರ್ವೇಶ್ವರ ಇಂತೆನ್ನುತ್ತಾರೆ, ಈಗಲಾದರೂ ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಳ್ಳಿ, ಉಪವಾಸ ಕೈಗೊಂಡು ಹತ್ತು ಗೋಳಾಡಿ, ನಿಮ್ಮ ಉಡುಪುಗಳನ್ನೆಲ್ಲ ಹೃದಯಗಳನ್ನು ಸೀಳಿರಿ. ನಿಮ್ಮ ದೇವರಾದ ಸರ್ವೇಶ್ವರ ಸ್ವಾಮಿಯ ಕಡೆಗೆ ತಿರುಗಿಕೊಳ್ಳಿ. ಅವರು ದಯಾವಂತರು, ಕರುಣಾಮೂರ್ತಿ, ಸಹನಶೀಲ, ಪ್ರೀತಿಮಯ, ವಿಧಿಸಬೇಕಾದ ದಂಡನೆಗಾಗಿ ಮನನೊಂದುಕೊಳ್ಳುವಂತವರು. ಒಂದು ವೇಳೆ ಸರ್ವೇಶ್ವರ ತಮ್ಮ ಮನಸ್ಸನ್ನು ಬದಲಿಸಬಹುದು, ನಿಮ್ಮ ಕಡೆಗೆ ತಿರುಗಿ ನಿಮ್ಮನ್ನು ಆಶೀರ್ವದಿಸಬಹುದು. ನಿಮ್ಮ ದೇವರಾದ ಅವರಿಗೆ ಅರ್ಪಿಸಲು ಬೇಕಾದ ನೈವೇದ್ಯಗಳನ್ನು ಧಾರಾಳವಾಗಿ ನಿಲ್ಲಿಸಬಹುದು. ಸಿಯೋನ್ ಶಿಖರದ ಮೇಲೆ ನಿಂತು ಕೊಂಬುವುದಿರಿ, ಉಪವಾಸ ದಿನವನ್ನು ಘೋಷಿಸಿರಿ, ಮಹಾಸಭೆಯನ್ನು ಕರೆಯಿರಿ. ಓಕೆ, ಎಲ್ಲರೂ ಕೇಳಿಸ್ಕೊಂಡು ಇನ್ನೊಬ್ರು ಯಾರಾದ್ರೂ ಓದಿ. 12ರಿಂದ 14 ಸಾಕು. ಸರ್ವೇಶ್ವರ ಇಂತೆನ್ನುತ್ತಾರೆ, ಈಗಲಾದರೂ ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಳ್ಳಿ, ಉಪವಾಸ ಕೈಗೊಂಡು ಹತ್ತು ಗೋಳಾಡಿ, ನಿಮ್ಮ
ನಿಮ್ಮ ಉಡುಪುಗಳನ್ನು ಅಲ್ಲ, ಹೃದಯಗಳನ್ನು ಸೀಳಿರಿ. ನಿಮ್ಮ ದೇವರಾದ ಸರ್ವೇಶ್ವರ ಸ್ವಾಮಿಯ ಕಡೆಗೆ ತಿರುಗಿಕೊಳ್ಳಿ. ಅವರು ದಯಾವಂತರು, ಕರುಣಾಮೂರ್ತಿ, ಸಹನಶೀಲ, ಪ್ರೀತಿಮಯ, ವಿಧಿಸಬೇಕಾಗಿದ್ದ ದಂಡನೆಗಾಗಿ ಮನನೊಂದುಕೊಳ್ಳುವಂತವರು. ಸಾಕು. ಇಲ್ಲಿ ಸರ್ವೇಶ್ವರ ಹೀಗೆ ಹೇಳ್ತಾ ಇದ್ದಾರೆ, ಮನಪೂರ್ವಕವಾಗಿ ನಿಮ್ಮನ್ನೇ ಬದಲಾಯಿಸಿಕೊಂಡು ನನ್ನ ಕಡೆ ತಿರುಗಿಕೊಳ್ಳಿ. ನೀವು ಮಾಡ್ತಾ ಇರುವ ತಪ್ಪು ಕೆಲಸಗಳನ್ನೆಲ್ಲ ಬಿಟ್ಟು ಬಿಡಿ. ನಿಮ್ಮ ಉಡುಪುಗಳನ್ನೆಲ್ಲ ಬಿಟ್ಟು ನೀವು ತಿರುಗಿಕೊಳ್ಳಿ. ಉಪವಾಸ ಕೈಗೊಂಡು 10 ಗೋಳಾಡಿರಿ. ಏನ್ ಮಾಡ್ಬೇಕು? ನಾನು ಅಳ್ತಾ ಬೊಬ್ಬೆ ಹೊಡಿಬೇಕು. ಏನಂತ? ನಾನು ತಪ್ಪು ಮಾಡಿದ್ದೇನೆ ಅಂತೇಳಿ. ಅಲ್ಲಿ ಒಂದು ಸಂಸ್ಕೃತಿ ಇತ್ತು. ಅವ್ರು ತಮ್ಮ ಪಾಪ ಯಾಕೆ ಹಾಗೆ ಆಗ್ತಿತ್ತು? ಇಸ್ರಾಯೇಲರ ಯಹೂದಿಗಳ ದೇಶದಲ್ಲಿ, ಈ ಧರ್ಮಶಾಸ್ತ್ರದ ಅಡಿಯಲ್ಲಿ ಇರುವವರಲ್ಲಿ ಏನಾದ್ರೂ ಪಾಪ ಒಬ್ಬನಿಂದ ಆಯ್ತು ಅಂತ ಹೇಳಿದ್ರೆ ಇಡೀ ದೇಶಕ್ಕೆ ಶಾಪ ಇರ್ತಿತ್ತು. ಒಬ್ಬ ತಪ್ಪು ಮಾಡಿದ. ಎಷ್ಟು? ಒಬ್ಬನೇ. ಒಬ್ಬ ತಪ್ಪು ಮಾಡಿದ್ರೆ ಇಡೀ ಜನಾಂಗನೇ ಕಷ್ಟಪಡ್ತಾ ಇತ್ತು. ಅಂತ ಕಾಲದಲ್ಲಿ ದೇವರು ಇಂಥ ಸಂದೇಶಗಳನ್ನು ಕೊಡ್ತಾ ಇದ್ರು. ಅವ್ರೇನ್ ಮಾಡ್ತಾ ಇದ್ರು? ಇಂಥ ತಪ್ಪಾಯ್ತು, ಶಾಪ ಬರ್ತಾ ಇದೆ, ಮಳೆ ಆಗ್ತಾ ಇಲ್ಲ, ಅದು ಇದು ಅಂದ್ರೆ ಇದೆಲ್ಲ ಯಾರಾದ್ರೂ ಓದಿ ಹೇಳ್ತಿದ್ರು, ಪ್ರವಾದಿಗಳ ಮೂಲಕ ಇನ್ಯಾರೋ ಓದಿ ಹೇಳ್ತಿದ್ರು. ಅವರು ಅದನ್ನ ಒಪ್ಕೊಂಡು, ಹೌದು ನಾನು ತಪ್ಪು ಮಾಡಿದ್ದೇನೆ ಅಂತೇಳಿ ಬಟ್ಟೆ ಎಲ್ಲ ಹರ್ಕೊಂಡು ಮಾರ್ಗದಲ್ಲೇ ಕುತ್ಕೊಂಡು ಬೂದಿ ಹಾಕೊಂಡು, ಅಂದ್ರೆ ನನ್ನ ತಪ್ಪಾಗಿದೆ ಸ್ವಾಮಿ ಕ್ಷಮಿಸಿ ಅನ್ನುವಂಥ ಉಪವಾಸ, ಊಟ ಮಾಡದೆ ಉಪವಾಸ ಮಾಡ್ತಾ ಇದ್ವಿ. ಅದಕ್ಕೆ ದೇವರು ಹೇಳ್ತಾರೆ, ಹಾಗಲ್ಲ, ನಿಮ್ಮ ಹೃದಯ ಸೀಳ್ಬೇಕು. ನೀವು ಈಗ ಮಾಡ್ತಾ ಇರುವಂತ ಉಪವಾಸ ಏನು? ಬರೇ ಅದು ನಾನೇನು ಮಾಡ್ಲಿಕ್ಕೆ ಹೇಳಿದೆ ಅನ್ನೋದು ಮಾಡ್ತಾ ಇದ್ದೀರಿ ಅಷ್ಟೇ. ಏನು? ನಾನು ಉಪವಾಸ ಮಾಡಿ ಅಂತ ಮಾಡ್ತಾ ಇದ್ದೀರಿ, ಬಟ್ಟೆ ಹರ್ಕೊಂಡು ಮಾಡ್ತಾ ಇದ್ದೀರಿ. ಅದಲ್ಲ ನಾನು ಕೇಳಿದ್ದು. ನಿಮ್ ಹೃದಯ ಇದೆಯಲ್ಲ, ಅದನ್ನ ಹರಿರಿ. ಏನು ಹರಿಬೇಕು? ಹೃದಯವನ್ನ ಹರಿಬೇಕು. ಅಂದ್ರೆ ಹಿಂದೆ ನಾನು ಏನು ಮಾಡ್ತಾ ಇದ್ನೋ ಅದು ನಾನು ಮಾಡೋದಿಲ್ಲ ಅನ್ನುವ ನಿರ್ಧಾರಕ್ಕೆ ನಾನು ಬರ್ಬೇಕು. ಏನ್ ಮಾಡ್ಬೇಕು? ಹಿಂದೆ ಅಂದ್ರೆ ನಿನ್ನೆ ಮೊನ್ನೆ ಹೇಗೆ ಜೀವಿಸಿದ್ನೋ ಅದನ್ನ ಬಿಟ್ಟು, ಇಲ್ಲ ಈಗ ಹೀಗೆ ಜೀವಿಸ್ತೇನೆ ಅನ್ನುವಂಥ ನಿರ್ಧಾರಕ್ಕೆ ನಾನು ಬರಬೇಕು ಅಂತೇಳಿ ದೇವರು ಸಂದೇಶ ಕೊಡ್ತಾ ಇದ್ದಾರೆ. ಈಗ ಯೆಶಾಯ ಪ್ರವಾದಿಯ ಗ್ರಂಥದಲ್ಲಿ 58ನೇ ಅಧ್ಯಾಯ 1ರಿಂದ 9ನೇ ವಾಕ್ಯ. ಯಾ 58 1065 ಪುಟ ಸಂಖ್ಯೆ 1065 1ರಿಂದ 9. ಇಲ್ಲ, ಯೆಶಾಯ, ಐಸಾಯ. ಸರ್ವೇಶ್ವರ ಸ್ವಾಮಿ ಇಂತೆನ್ನುತ್ತಾರೆ, ಗಟ್ಟಿಯಾಗಿ ಕೂಗು, ನಿಲ್ಲಿಸಬೇಡ, ಕೊಂಬಿನಂತೆ ಸ್ವರವೆತ್ತಿ ನನ್ನ ಜನರಿಗೆ ಅವರ ದ್ರೋಹವನ್ನು ತಿಳಿಸು, ಯಾಕೋಬ ವಂಶದವರಿಗೆ ಅವರ ಪಾಪವನ್ನು ತಿಳಿಸು. ತಮ್ಮ ದೇವರ ವಿಧಿ ನಿಯಮಗಳನ್ನು ಬಿಡದೆ ಧರ್ಮವನ್ನು ಆಚರಿಸುವ ಜನಾಂಗವೋ ಎಂಬಂತೆ ಇವರು ದಿನವೂ ನನ್ನ ದರ್ಶನಕ್ಕಾಗಿ ಬರುತ್ತಾರೆ. ನನ್ನ ಮಾರ್ಗವನ್ನು ತಿಳಿದುಕೊಳ್ಳೋದರಲ್ಲಿ ಸಂತೋಷವಂತೆ ನಟಿಸುತ್ತಾರೆ. ಧೈರ್ಯವಾಗಿ ನನ್ನಿಂದ ನ್ಯಾಯವಿಧಿಗಳನ್ನು ಕೇಳುತ್ತಾರೆ. ದೇವ ದರ್ಶನದಲ್ಲಿ ಆನಂದಿಸುವಂತೆ ತೋರಿಸಿಕೊಳ್ಳುತ್ತಾರೆ. ನಾವು ಉಪವಾಸ ಮಾಡಿದ್ದೇವೆ, ನೀನು ಏಕೆ ಕರಗಿಸುವುದಿಲ್ಲ? ನಮ್ಮನ್ನು ನಾವೇ ತಗ್ಗಿಸಿಕೊಂಡಿದ್ದೇವೆ, ನೀನು ಗಮನಿಸದೇ ಇರುವುದೇಕೆ ಎಂದುಕೊಳ್ಳುತ್ತಾರೆ. ನಿಮ್ಮ ಉಪವಾಸದ ಪರಿಣಾಮಗಳು ಇಷ್ಟೇ: ವ್ಯಾಜ್ಯ, ಕಲಹ, ಗುದ್ದಾಟ. ಇಲ್ಲಿವರೆಗೆ ನೀವು ಮಾಡಿದಂತೆ ಉಪವಾಸ ಮಾಡಿದರೆ ನಿಮ್ಮ ಪ್ರಾರ್ಥನೆ ಪರಲೋಕವನ್ನು ಮುಟ್ಟುವುದಿಲ್ಲ. ಸ್ವಾರ್ಥ ನಿಗ್ರಹಕ್ಕಾಗಿ ನಾನು ನೇಮಿಸಿದ ಉಪವಾಸದ ದಿನ ಇಂಥದ್ದು. ಒಬ್ಬನು ಜೊಂಡಿನಂತೆ ತಲೆಯನ್ನು ಬಗ್ಗಿಸಿಕೊಳ್ಳುವುದು, ಗೋಣಿ ತಟ್ಟನ್ನು ಉಟ್ಟುಕೊಳ್ಳುವುದು, ಬೂದಿಯ ಗುಂಡಿಯಲ್ಲಿ ಕುಳಿತುಕೊಳ್ಳುವುದು ಇವು ನನಗೆ ಮೆಚ್ಚುಗೆ ಆಗುವ ಉಪವಾಸವೋ ಎನ್ನುತ್ತೀರೋ? ನಾನು ಹೇಳೋದನ್ನು ಕೇಳಿ
ಅನ್ಯಾಯದ ಬಂಧನಗಳನ್ನು ಬಿಚ್ಚುವುದು, ಭಾರವಾದ ನೊಗದ ಕಣಿಗಳನ್ನು ಕಳಚುವುದು, ಜರ್ಜರಿತರಾದವರನ್ನು ಬಿಡುಗಡೆ ಮಾಡುವುದು, ಮುಂದೆ ಹಸಿದವರಿಗೆ ಅನ್ನ ಹಾಕುವುದು, ಇಲ್ಲದೆ ಅಲಿಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು, ಬೆತ್ತಲೆಯಾದವರನ್ನು ಕಂಡಾಗ ಅವರಿಗೆ ಬಟ್ಟೆ ಹೊದಿಸುವುದು, ನಿನ್ನ ರಕ್ತ ಸಂಬಂಧಿಕರಿಂದ ಮುಖ ಮರೆಮಾಡಿಕೊಳ್ಳದಿರು. ಇದೇ ಅಲ್ಲವೇ ನನಗೆ ಇಷ್ಟಕರವಾದ ಉಪವಾಸ ವ್ರತ. ಇಲ್ಲಿ ದೇವರು ಆ ನಿಯಮ ಏನ್ ಕೊಟ್ಟಿದ್ರು ಉಪವಾಸ, ಅದು ಜನರು ಮಾಡ್ತಿದ್ರು. ಸ್ವಾಮಿ ನಾವೆಲ್ಲ ಮಾಡಿದ್ವಲ್ಲ, ಮಾಡಿ ಆದ್ಮೇಲೂ ನೀನು ಇನ್ನೂ ನಮ್ಮ ಮೇಲೆ ದಯೆ ತೋರಿಸ್ಲಿಲ್ಲ, ಕರುಣೆ ತೋರಿಸ್ಲಿಲ್ಲ, ಮಳೆ ಕಳಿಸ್ಲಿಲ್ಲ, ಆಶೀರ್ವಾದ ಮಾಡ್ಲಿಲ್ಲ, ರೋಗ ತೆಗಿಲಿಲ್ಲ, ಯಾಕೆ ಸ್ವಾಮಿ ಅಂತೇಳಿ ಪ್ರಶ್ನೆ ಆಗ್ತಾ ಇದ್ದಾರೆ ದೇವರಿಗೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ನೀವು ಏನು ಬದಲಾಯಿಸ್ಲಿಲ್ಲ ನಿಮ್ ಜೀವನದಲ್ಲಿ, ಬರೇ ಉಪವಾಸ ಮಾಡ್ತಾ ಇದ್ದೀರಿ ಅಷ್ಟೇ. ಏನ್ ಬದಲಾಯಿಸ್ಕೊಂಡಿದ್ದೇವೆ ನಮ್ಮ ಜೀವನದಲ್ಲಿ? ಆದಿಯಲ್ಲಿದ್ದಾಗ ಈಗಲೂ ಯಾವಾಗಲೂ ಯುಗಾಂತರಕ್ಕೂ ಹಾಗೆ ಇರ್ತೇವೆ. ಆಮೇನ್. ಅದಕ್ಕೆ ನಾವೆಲ್ಲರೂ ಹೇಳೋದು ಆಮೇನ್ ಅಂತೆ, ಹಾಗೆ ಇರ್ಲಿ ಅಂತ ಎಲ್ರು ಒಪ್ಕೊಳ್ತಾರೆ. ಅಲ್ವಾ? ಬೇರೆ ಇದರಲ್ಲಿ ಸೆಕ್ಟ್ ಅಲ್ಲಿ ಹಾಗೆ ಹೇಳ್ತಾರೋ ಗೊತ್ತಿಲ್ಲ, ಆದಿಯಲ್ಲಿದ್ದಾಗ ಈಗಲೂ ಯಾವಾಗಲೂ ಯುಗಾಂತರಕ್ಕೂ ಆಮೇಲೆ. ನಾವು ಕಥೋಲಿಕರು ಸ್ಪೆಷಲ್ ಹೇಳ್ತೇವೆ, ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ ಬದಲಾಗಿರದೇ ಇರುತ್ತೇನೆ, ಆಮೇನ್. ನಮ್ಮನ್ನ ನಾವು ತಪ್ಪಿತಸ್ಥರು, ತಪ್ಪು ಮಾಡ್ತಾ ಇದ್ದೇವೆ ಅಂತೇಳಿ ನಾವು ಪರೀಕ್ಷೆನೇ ಮಾಡ್ತಾ ಇಲ್ಲ. ನಾವು ಬರೇ ಯೇಸು ಸ್ವಾಮಿ ಬಗ್ಗೆ ದುಃಖ ಪಡ್ತಾ ಇದ್ದೇವೆ. ಅವರು ನಮ್ಮನ್ನ ನೋಡಿ ಕಣ್ಣೀರು ಸುರಿಸಿ ಅವರಿಗೆ ಟವಲ್ ಕೊಟ್ಟು ದೇವದೂತರುಗಳು ಸಾಕಾಗಿದೆ ಅಂತೆ. ಅದಕ್ಕೆ ಇವತ್ತು ಮಳೆ ಬಂದಿದ್ದು, ಅಷ್ಟು ಕಣ್ಣೀರು ತುಂಬಿ ಕೆಳಗೆ ಮಳೆ ಬಂದಿದ್ದು. ಜಾಸ್ತಿ ಆಯ್ತು ಇವ್ರ ಸಂಗಾತಿ. ನಾನು ಇಷ್ಟು ಮಾಡಿ ಇವ್ರಿಗೆ ಅರ್ಥ ಆಗಿಲ್ಲ ಅಲ್ಲ. ಇವ್ರು ನನಗೋಸ್ಕರ ಆಳ್ತಾರೆ, ನಾನು ಇವರಿಗೋಸ್ಕರ ಆಳ್ತೇನೆ. ಯೇಸು ಸ್ವಾಮಿ ತನಗೋಸ್ಕರ ಉಪವಾಸ ಮಾಡಿದ್ರು. ಬೈಬಲ್ ಕ್ಲಿಯರ್ ಹೇಳುತ್ತೆ, ಯೇಸು ಸ್ವಾಮಿ ಪಿಶಾಚಿಯಿಂದ ತನ್ನನ್ನೇ ಪರಿಶೋಧಿತರಾಗಿಸ್ಲಿಕ್ಕೆ ಪವಿತ್ರ ಆತ್ಮರು ಅವರನ್ನ ಕರ್ಕೊಂಡು ಹೋದ್ರು. ಏನೇನ್ ಪರಿಶೋಧನೆ ಆಯ್ತು ಅಂತೇಳಿ ಹೇಗ್ ಗೊತ್ತಾಗುತ್ತೆ? ನಮಗೆ ಏನೇನ್ ಆಸೆ ಇದೆ, ನಮ್ಮಲ್ಲಿ ಏನು ಕೆಟ್ಟತನ ಇದೆ ಅಂತೇಳಿ ಹೇಗ್ ಗೊತ್ತಾಗುತ್ತೆ? ಯಾವಾಗ ನಾನು ಅಬಲನಾಗ್ತೇನೋ, ವೀಕ್ ಆಗ್ತೇನೋ, ಆಗ್ಲೇ ಉಪವಾಸ ಮಾಡಿ ನೋಡಿ. ಇವತ್ತಿನಿಂದ ಒಂದು ದಿನ ಅಲ್ಲ, ಅದು ದುಃಖವನ್ನ ತೋರಿಸುವಂಥದ್ದು. ಏನು, ಯಾರೋ ಸತ್ತಿದ್ದಾರೆ, ಅವರ ದುಃಖದಲ್ಲಿ ನಾನು ಇವತ್ತು ಊಟ ಮಾಡ್ಲಿಕ್ಕೆ ಮನಸ್ಸಿಲ್ಲ. ಆದ್ರೆ ಯೇಸು ಸ್ವಾಮಿ ಸತ್ತಿದ್ದು ಶುಭ ಸಂದೇಶ. ನಾವು ಬ್ಯಾಡ್ ಫ್ರೈಡೆ ಅಂತ ಹೇಳೋದಿಲ್ಲ, ಕೆಟ್ಟ ಶುಕ್ರವಾರ ಅಂತ ಹೇಳೋದಿಲ್ಲ, ಶುಭ ಶುಕ್ರವಾರ ಅಂತ ಹೇಳ್ತೇವೆ. ಆದ್ರಿಂದ ಯೇಸು ಸ್ವಾಮಿ ಸತ್ತಿದ್ದಾರಂತೆ ನಾನು ಹೇಳ್ತಾ ಇದ್ದೇನೆ ಅಂದ್ರೆ ನಾನು ಯೇಸು ಸ್ವಾಮಿ ಜೊತೆಗೆ ಸತ್ತೇ ಹೋಗಿದ್ದೇನೆ, ಬದುಕಲೇ ಇಲ್ಲ ಇನ್ನು. ಯೇಸು ಸ್ವಾಮಿ ಜೀವಂತ ಇದ್ದಾರೆ. ನಾನು ಸೆಲೆಬ್ರೇಟ್ ಮಾಡ್ಬೇಕಾಗಿರುವಂಥದ್ದು ಏನು, ನಾನು ನಂಬಿದ್ದು ಸುಳ್ಳಾಗ್ಲಿಲ್ಲ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸತ್ತು ಪುನರ್ಜೀವಂತ ಹೊಂದಿದ್ದಾರೆ. ಆದ್ರಿಂದ ನಾನು ದುಃಖ ಪಡುವ ಅಗತ್ಯ ಇಲ್ಲ. ಅದಕ್ಕೆ ನಾನ್ ದುಃಖ ಪಡ್ಬೇಕು ಏನಕ್ಕೆ? ನನ್ನ ಬಗ್ಗೆ. ನನ್ನ ಬಗ್ಗೆ ದುಃಖ ಆಗ್ತಾ ಇದೆಯೋ ನನಗೆ? ನಮ್ಮ ಬಗ್ಗೆ ನಮಗೇನಾದ್ರು ದುಃಖ ಇದೆಯಾ? ಮತ್ತೇನಕ್ಕೆ ಉಪವಾಸ ಮಾಡ್ಬೇಕು?
ಯೇಸು ಸ್ವಾಮಿ 40 ದಿನ ಉಪವಾಸ ಮಾಡಿದ ಮೇಲೆ ಅಲ್ಲಿ ತನಕ ಏನೂ ಆಗಿರ್ಲಿಲ್ಲ ಅವರಿಗೆ. ಅವ್ರು ಯಾವಾಗ ವೀಕ್ ಆದ್ರೋ ಆಗ ಎಲ್ಲ ಯೋಚನೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅವರಿಗೆ. ಶರೀರ ಬಲಹೀನರಾಗುವಾಗ ನಾನು ಈ ಮಾರ್ಗದ ಬದಿಯಿಂದ ಜನರನ್ನ ಹಿಡ್ಕೊಂಡು ಬರ್ತಾ ಇದ್ದೆ. ಅವರೆಲ್ಲ ಊಟ ಮಾಡಿದ್ರಾಯ್ತು, ಊಟ ಮಾಡದಿದ್ರಾಯ್ತು, ಮಾನಸಿಕ ಇದ್ದವರು. ಅವ್ರ ಮುಂದೆ ಈ 10 ಮಂದಿಗೆ ಊಟ ಬಡಿಸ್ಲಿಕ್ಕೆ ಎಲ್ಲರನ್ನು ಕೂತ್ಕೊಳಿಸಿದ್ದೇವೆ. ಅದರಲ್ಲಿ ತಂದವರನ್ನ ಇಟ್ಟಿರ್ತೇವೆ. ಆ ಪಾತ್ರೆ ತರುವಾಗ ಅವ್ರು ಓಡಿ ಬಂದು ಅದನ್ನ ಇದ್ದು ಅದರಲ್ಲೇ ತಿಂದಿದ್ದಿದೆ. ಉಳಿದವರಿಗೆ ಊಟ ಇಲ್ಲ. ಹಸಿವು ಅಷ್ಟು. ನಮಗೆ ಗೊತ್ತಿರ್ಲಿಲ್ಲ ಅದೆಲ್ಲ ಹಾಗೆ ಆಗತ್ತೆ ಅಂತೇಳಿ. ನಾವು ಊಟ ತಂದಿಟ್ಟಿದ್ದಷ್ಟೇ, ಅವ್ರ ಕೈಲಿ ಎಲ್ಲರ ಕೈಲಿ ಪ್ಲೇಟ್ ಇದೆ, ನಾವು ಊಟ ಬಡಿಸ್ಬೇಕು. ಅವನು ಓಡ್ ಬಂದು ಆ ಪಾತ್ರೆನೇ ತಕೊಂಡು ಊಟ ಮಾಡ್ತಾ ಇದ್ದಾನೆ. ಯಾಕೆ ಹೇಳಿ? ಇನ್ನೂ ಒಳಗೆ ಹೋಗ್ಲಿಲ್ಲ, ಎಂಜಲು ಅದ್ರಲ್ಲಿ ಬೀಳ್ತಾ ಇದೆ, ಅದ್ ನುಗ್ಗಿಸ್ತಾ ಇದ್ದಾನೆ. ಫಸ್ಟ್ ನನಗೂ ಗೊತ್ತಿಲ್ಲ, 4 ಬಿಟ್ಟೆ. ಅವನಿಗೆ ಸಿಟ್ಟು ಬಂತ, ನನಗೆ ಇಷ್ಟು ಮಂದಿಗೆ ಅಡಿಗೆ ಮಾಡಿ ಇಟ್ಟದ್ದು ಹೋಯ್ತಲ್ವಾ, ಇನ್ನೊಂದು ತರ್ಲಿಕ್ಕೆ ಇಲ್ಲ ನನ್ನ ಹತ್ರ. ಊಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಊಟ ಬಾಯಿಗೆ ಆಗ್ತಾ ಇದ್ದಾನೆ, ಬೀಳ್ತಾ ಇದೆ ಅದು. ಯಾಕೆ ಹೇಳಿ? ಎಷ್ಟೋ ತಿಂಗಳಿಂದ ಅವನು ಊಟ ಮಾಡ್ಲಿಲ್ಲ. ಮೈ ಮೇಲೆ ಬಟ್ಟೆ ಇದೆ ಎಲ್ಲ ಅವನಿಗೆ ಗೊತ್ತಿಲ್ಲ, ಗಲೀಜ್ ಮಾಡ್ಕೊಂಡಿದ್ದಾನೆ ಅದು ಅವನಿಗೆ ಗೊತ್ತಿಲ್ಲ. ಏನಿರತ್ತೆ ಹಸಿವೆ ಆದಾಗ? ಫಸ್ಟ್ ಯೋಚನೆ ಬರೋದೇನು? ಹೊಟ್ಟೆ ತುಂಬಬೇಕು. ಯೇಸು ಸ್ವಾಮಿಗೆ ಫಸ್ಟ್ ಬಂದ ಯೋಚನೆ ಏನಿತ್ತು? ಲಾಜಿಕ್ ಅಲ್ವಾ? ಹಸುವೆ ಬಗ್ಗೆನೇ ಯೋಚನೆ ಬಂತು. ಅವ್ರು ಊಟ ಮಾಡ್ಬೇಕಿತ್ತಲ್ಲ. ಅವಾಗ ಅವ್ರಿಗೆ ಏನು ಯೋಚನೆ ಬಂತು? ಈ ಕಲ್ಲನ್ನ ರೊಟ್ಟಿ ಮಾಡಿದ್ರೆ ಆಗಲ್ವಾ ಅಂತೇಳಿ. ನೋಡಿ, ನಿಮ್ ಮುಂದೆ ಸೈತಾನ ಬಂದು ನಿಂತ್ರೆ ಅವನ್ ಏನ್ ಹೇಳಿದ್ರು ನೀವು ಕೇಳ್ತೀರಾ? ಯೇಸು ಸ್ವಾಮಿಯನ್ನ ಬಿಡಿ, ಸೈತಾನ ನಿಮ್ ಮುಂದೆ ಬಂದು ನಿಂತಿದ್ದು ನಿಮಗೆ ಗೊತ್ತಾದ್ರೆ ನೀವು ಸೈತಾನ ಹೇಳಿದ್ದು ಕೇಳ್ತೀರಾ? ಅಲ್ಲ, ಬಂದು ನಿಂತ್ರೆ, ಫಾದರ್ ಮುಂದೆ ಸೈತಾನ ಬಂದು ನಿಂತ್ರೆ ಫಾದರ್ ಸೈತಾನ್ ಮಾತು ಕೇಳ್ತಾರ? ಕೇಳಲ್ಲ. ಹಾಗಾದ್ರೆ ಯೇಸು ಸ್ವಾಮಿಗೆ ಮುಖಾಮುಖಿಯಾಗಿ ಸೈತಾನ ಬರ್ತಾನಂತ ಹೇಳ್ತೀರಿ ನೀವು? ಯೇಸು ಸ್ವಾಮಿ ಅಷ್ಟು ಮೂರ್ಖರಿದ್ದಾರೆ. ಯಾವತ್ತಾದ್ರೂ ಯಾರಾದ್ರೂ ಸೈತಾನನ ನೋಡಿದಾರ? ನೋಡ್ಲಿಲ್ಲಲ್ಲ. ಮತ್ತೆ ಸೈತಾನ ಇದಾನಂತ ಹೇಗ್ ಗೊತ್ತು? ಮಾನುಷಿಕವಾದ ಯೋಚನೆಗಿಂತ ಹೊರಗಿದ್ದದನ್ನೇ ನಾವು ಸೈತಾನ ಅಂತ ಹೇಳುವಂತ. ಒಬ್ಬ ಒಳ್ಳೆ ಮನುಷ್ಯನ ಗುಣದ ಹೊರಗೆ ಇರುವಂತದ್ದು ಮನುಷ್ಯನೇ ಅಲ್ಲ ಅಂತ ಹೇಳ್ತಾರೆ. ಅದು ಸೈತಾನೇ ಮಾಡಿದ್ದು ಅಂತ ಹೇಳಿ ಅಲ್ವಾ? ಸೈತಾನ ಏನ್ ಬಂದು ಮಾಡಿಸಿದ್ನ? ಅವನಿಗೆ ಏನ್ ಮಾಡ್ದ? ಒಂದು ಯೋಚನೆ ಬಂತು. ನಾನು ಆ ಯೋಚನೆಯನ್ನ ಪರೀಕ್ಷಿಸದೆ ಅವನ ಆ ಕೆಲಸ ಮಾಡ್ತಾನೆ. ಅದು ಒಳ್ಳೇದು ಕೆಟ್ಟೋದು ಅಂತೇಳಿ ನಾವು ಪರೀಕ್ಷೆ ಮಾಡ್ಲಿಕ್ಕೆ ಹೋಗಲ್ಲ. ಯಾಕೆ? ನಮಗೆ ಅದೇ ಆಸೆ ಇರುತ್ತೆ. ಯಾರಾದ್ರೂ ನನಗೆ ಮೋಸ ಮಾಡಿದ್ರೆ ನನ್ನ ತಲೆಯಲ್ಲಿ ಏನಿರುತ್ತೆ? ಮೋಸ ಮಾಡೋದಂತೆ. ಅವನಿಗೆ
ಅವನ್ ಮೋಸ ಮಾಡಿದ್ದನ್ನ ಅವನಿಂದ ಹಿಂದೆ ತೆಗಿಬೇಕು ನಾನು. ಹೌದಾ? ಇದು ಒಳ್ಳೆ ಯೋಚನೆನೋ ತಪ್ಪು ಯೋಚನೆ? ಇವ್ರ ಹತ್ರ ಕೇಳೋಣ. ನೀವು ಬಿಸ್ನೆಸ್ ಮ್ಯಾನ್, ನಾನು ಬಿಸ್ನೆಸ್ ಮ್ಯಾನ್. ಮೋಸ ಮಾಡಿದವ್ರ ಹತ್ರ ದುಡ್ಡು ತೆಗಿಬೇಕು ಇಲ್ವಾ? ತೆಗಿಬೇಕು ಮತ್ತೆ. ಸೈತಾನನ ಯೋಚನೆಗಳನ್ನ ನಾವು ಪರೀಕ್ಷಿಸಿ ನೋಡಿದ್ರೆ ಮಾತ್ರ ಗೊತ್ತಾಗತ್ತೆ ಇದು ದೈವಿಕವೋ ಅಥವಾ ನನ್ನ ಯೋಚನೆನೋ, ನನ್ನ ಶರೀರದ ಯೋಚನೆನೋ, ದೇವರ ಯೋಚನೆನೋ. ಯೇಸು ಸ್ವಾಮಿಗೆ ಹಸುವಾಯ್ತು. ಅಲ್ಲಿ ಏನೂ ಇರ್ಲಿಲ್ಲ. ಎಲ್ಲಿದ್ರು? ಕಾಡಲ್ಲಿ ಇದ್ರು. ಆ ಕಾಡಲ್ಲಿ ಏನ್ ಕಾಣಿಸುತ್ತೆ ಅವರಿಗೆ? ಕಲ್ಲು ಮುಳ್ಳು. ಅದ್ ನೋಡ್ದಾಗೆಲ್ಲ, ಅದು ನಾನು ಹೇಳ್ದಲ್ಲ, ಕೆಳಗ್ ಬಿದ್ದಿದ್ದ ಅನ್ನ ಎಲ್ಲ ನೋಡುವಾಗ ನನಗೆ ಸಿಟ್ಟು ಬರ್ತಿತ್ತು. ಏನಕ್ಕೆ? ನನಗೂ ಗೊತ್ತಿಲ್ಲ ಯಾಕೆ ಅಂತೇಳಿ. ಏನಕ್ಕೆ ಇರ್ಬೋದು? ಅದು ವೇಸ್ಟ್ ಆಗಿದ್ ಯಾಕೆ ಸಿಟ್ಟು ಬರ್ಬೇಕು ನನಗೆ? ಹಸಿವೆ ನನಗೆ ಆಗಿತ್ತಲ್ವಾ, ಅದು ನನಗೆ ಗೊತ್ತಾಗ್ತಿರ್ಲಿಲ್ಲ. ನೋಡಿ, ಹಸಿವೆ ಆದವನಿಗೆ ಗೊತ್ತು ಆ ಊಟಕ್ಕೆ ಎಷ್ಟು ಬೆಲೆ ಅಂತೇಳಿ. ನಾವು ಆ ಪಾತ್ರೆ ತಂದ್ವಲ್ಲ, ಉಳಿದವರು ಪಾತ್ರೆ ಪ್ಲೇಟ್ ಇಟ್ಕೊಂಡೇ ನೋಡ್ತಾ ಇದ್ರು, ನನ್ ಪಾಲಿದ್ ನನ್ಗೆ ಬರುತ್ತೆ ಅಂತೇಳಿ. ಆ ಹಸಿವಾದವನಿಗೆ ಯಾವತ್ತೂ ಸಿಕ್ಕಿರ್ಲಿಲ್ಲ. ಅವನ ಮುಂದೆ ಎಲ್ಲರೂ ತಿಂದ್ಕೊಂಡು ಹೋಗ್ತಾ ಇದ್ರು. ಅವನೊಂದು ನಿರ್ಧಾರ ಮಾಡಿದ್ದ, ಏನು, ಯಾರಾದ್ರೂ ಹೋಗ್ತಾ ಇರುವಾಗ ಅದನ್ನ ತೆಗೆದು ತಿಂದಿದ್ರೆ ನನಗೆ ಊಟ ಸಿಗಲ್ಲ. ಆದ್ರಿಂದ ಅವನು ಇಲ್ಲಿ ಬರುವಾಗ್ಲೂ ಏನ್ ನಿರ್ಧಾರ ಮಾಡ್ದ? ಆ ಪಾತ್ರೆಯಲ್ಲಿರೋದು ಫಸ್ಟ್ ನಂದು, ನಾನೇನ್ ಮಾಡ್ಬೇಕು? ತಿಂದೇ ಬಿಡ್ಬೇಕು. ಎಷ್ಟು ಸಿಕ್ತು ಸಿಕ್ತು. ಹಾ, ಅಷ್ಟೇ. ಸಾಮಾನ್ಯ ಜ್ಞಾನ. ಹೌದಾ ಇಲ್ಲ? ನನಗೆ ಯಾಕೆ ಸಿಟ್ಟು ಬರ್ತಾ ಇತ್ತು? ನನಗೂ ಊಟ ಸಿಗ್ತಾ ಇಲ್ಲಲ್ಲ, ಇವ್ರು ಇಷ್ಟ ವೇಸ್ಟ್ ಮಾಡ್ತಾ ಇದ್ರೆ, ಎಷ್ಟು ತಿಂದು ನಾನು ಬದುಕ್ತಿದ್ನಲ್ಲ. ಅದು ಅರ್ಥ ಮಾಡ್ಕೊಳ್ಳಿಕ್ಕೆ ಬಹಳ ಟೈಮ್ ಹಿಡಿದಿದೆ ನನಗೆ. ನಾನು ವೀಕ್ ಆಗುವಾಗ ನನ್ನ ನ್ಯೂನ್ಯತೆಗಳು ಹೊರಗೆ ಬರುತ್ತೆ. ಶರೀರದ ನ್ಯೂನ್ಯತೆಗಳು. ಶರೀರಕ್ಕೊಂದು ಹಸಿವಿದೆ, ಕಣ್ಣಿಗೊಂದು ಹಸಿವಿದೆ, ಕಿವಿಗೊಂದು ಹಸಿವಿದೆ, ಬಾಯಿಗೊಂದು ಹಸಿವಿದೆ, ಮನಸ್ಸಿಗೊಂದು ಹಸಿವಿದೆ. ಹೊಟ್ಟೆ ಹಸಿವು ಬೇರೆ, ಚರ್ಮಕ್ಕೆ ಒಂದು ಹಸಿವಿದೆ. ಇದೆಯಾ ಇಲ್ವಾ? ಇದೇ ಇಲ್ವಾ? ಇದನ್ನೆಲ್ಲ ನಾನು ಹುಡುಕಿ ತೆಗಿಬೇಕು. ತಪಸ್ಸು ಕಾಲ ಅಂದ್ರೆ ನನ್ನನ್ನ ನಾನು ಅರಿತುಕೊಳ್ಳೋದು. ನನ್ನಲ್ಲಿ ಹುಡುಕಿ ಹುಡುಕಿ ನಾನು ತೆಗಿಬೇಕು. ಈ 40 ದಿನ ನಾನು ಏನು ಹುಡುಕಿ ತೆಗೀತೇನೋ ಅದನ್ನು ನನ್ನಿಂದ ಕಿತ್ತು ತೆಗಿಬೇಕು. ಕಿತ್ತು ತೆಗೆದು ಉಳಿದ ದಿನಗಳನ್ನ ನಾನು ಏನು ತೆಗೆದನೋ ಅದನ್ನ ಬೆಳೆಸುವ ಸಲುವಾಗಿ ಬದುಕಬೇಕು. ಮತ್ತೆ 40 ದಿನ ಬರುತ್ತೆ. ಆ 40 ದಿನ ಬಂದಾಗ ನಾನು ಏನ್ ಮಾಡ್ತೇನೆ? ಮತ್ತೆ ಏನು ಕೊಡಕ್ಕೂ ಇದೆ ನನ್ನಲ್ಲಿ, ಹುಡುಕಿ ತೆಗಿತೇನೆ. ನನ್ನನ್ನೇ ನಾನು ಪರೀಕ್ಷಿಸಿಕೊಳ್ಳೋದು. ಈಗ ನಮ್ಮಲ್ಲಿ ಕುಳಿತಿದ್ದವರಿಗೆ ಯಾರಿಗೆ ಅನ್ಸತ್ತೆ ನಾನು ಕೆಟ್ಟವನು ಅಂತ? ನಿಮ್ಗೆ ಕೇಳಿ, ಯಾವತ್ತಾದ್ರೂ ಅನ್ಸಿದ್ಯಾ? ಇಲ್ಲಿ ಯಾರು ಯಾರಿಗೆ ಬೆರಳು ತೋರಿಸ್ಲಿಕ್ಕೆ ಆಗಲ್ಲ. ನೀವು ಕೆಟ್ಟವರು, ನೀವು ಕೆಟ್ಟವರು, ಇವ್ರು ಕೆಟ್ಟವರು. ನಮ್ಮಲ್ಲಿ ಕೆಟ್ಟದೆಂಬುದು ಇದೆಯಾ? ನಾವು ಜೀವಂತರಾಗಿರುವ ಯೇಸು ಸ್ವಾಮಿ ಬಗ್ಗೆ ಯೋಚಿಸ್ತೇವೆ. ನಮ್ಮಲ್ಲಿ ಏನು ಕೆಟ್ಟತನ ಇದೆ? ದೇವರಿಗೆ ಹಿಡಿಸದೇ ಇರೋದು, ಅಥವಾ ದೇವರ ಗುಣದಲ್ಲಿ ಇರದಂಥದ್ದು ನನ್ನಲ್ಲಿ ಏನಿದೆ? ಇದ್ರೂ ನಾನು ಅದನ್ನು ಉಪಯೋಗಿಸ್ತಿದ್ದೇನೋ ಅಥವಾ ಉಪಯೋಗಿಸ್ತಾ ಇಲ್ವೋ? ಕೆಟ್ಟದ್ದು ಇದೆ ಅಂತ
ನೋಡಿದಾಗ ಅದರ ಬಗ್ಗೆ ಸೀರಿಯಸ್ ಇದ್ದೇನೋ ಅಥವಾ ಕೇರ್ಲೆಸ್ ಇದ್ದೇನೋ. ನನ್ನ ಮನೆಯೊಳಗೆ ಒಂದು ಹಾವು ಬಂದ್ರೆ ಜಸ್ಟ್ ಹೋಗಿದ್ ನೋಡಿದ ಅಷ್ಟೇ, ನನಗೆ ಸಮಾಧಾನ ಇರತ್ತಾ? ಯಾಕೆ ಹೇಳಿ? ಅದು ಯಾವ ಹಾವು, ಅದು ವಿಷದ್ದಲ್ವೋ ಯಾವ ಗೊತ್ತಾಗೋದು? ತಿಳಿದವನಿಗೆ ಗೊತ್ತಾಗ್ಬೋದು, ನನಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಆವಾಗ ನಾನೇನ್ ಮಾಡ್ತೇನೆ? ಈಗ ವಿಷದ್ದೇ ಅಲ್ಲ ಅಂತ ತಿಳ್ಕೊಳ್ಳಿ, ಒಳಗೆ ಉಳಿಲಿಕ್ಕೆ ನಾನು ಬಿಡ್ತೇನಾ? ಯಾಕೆ ಹೇಳಿ? ನನಗೆ ನಿದ್ರೆ ಬರ್ಬೇಕೆ? ಬರತ್ತಾ? ಏನ್ ತಾಗಿದ್ರು ರಾತ್ರಿ ಮಲ್ಕೊಂಡೆ ಅಂತ ತಿಳ್ಕೊಳ್ಳಿ, ನಾನು ಪಕ್ಕದಲ್ಲಿರುವ ಹೆಂಡತಿ ಕಾಲ್ ತಾಗಿತ್ತು ಅಂತ ತಿಳ್ಕೊಳ್ಳಿ, ಏನಿರ್ಬೋದು ನನ್ನ ಅವಸ್ಥೆ? ಬೆಳಿಗ್ಗೆ ತನಕ ಎಚ್ಚರಿಕೆ ಇರ್ತೇನೆ ನಾನು. ಹೌದಾ ಇಲ್ಲ? ಅದೇ ನಮ್ ಜೀವನದಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನಾನು ಕೆಲಸ ಮಾಡ್ತೇನೆ. ನಾನು ಹೇಗೆ ವ್ಯವಹರಿಸಿದೆ, ಹೇಗೆ ಮಾತಾಡಿದೆ, ನನ್ನ ಮಾತು ಹೇಗಿತ್ತು, ನನ್ನ ಉಪಚಾರ ಹೇಗಿತ್ತು, ನಾನು ಹೇಗೆ ಗೌರವಿಸಿದೆ, ನಾನು ಹೇಗೆ ಗೌರವವನ್ನು ತೆಗೆದುಕೊಂಡೆ, ನಾನು ಪ್ರೀತಿಸಿದ್ನೋ ಪ್ರೀತಿ ತೆಗೆದುಕೊಂಡನೋ, ಹೀಗೆ ನಾವು ಯಾವತ್ತಾದ್ರೂ ಯೋಚಿಸಿದೇವಾ? ನಾವು ಬರೇ ಯೋಚಿಸೋದು, ವ್ಯಭಿಚಾರ ಮಾಡಿದ್ನೋ, ಕಳ್ಳತನ ಮಾಡಿದ್ನೋ, ಇಲ್ಲ. ಬೇರೆಯವ್ರ ಹೆಂಡತಿ ನೋಡಿದ್ನು, ಇಲ್ಲವೇ ಇಲ್ಲ. ತಂದೆ ತಾಯಿ ಗೌರವಿಸಿದ್ನು, ಮನೆಯಲ್ಲ ಇಟ್ಕೊಂಡಿದ್ದೇನೆ. 10 ಆಜ್ಞೆಗಳನ್ನೇ ನೋಡ್ತಾ ಇರುತ್ತೆ. ಅದು ನಮ್ಗೆ ಕೊಟ್ಟಿದ್ದಲ್ಲ, ಅದು ಎಲ್ಲ ಜನಾಂಗದವರು ಪಾಲಿಸ್ತಾರೆ ಅದನ್ನು. ಬೇರೆ ಧರ್ಮದವರಿಗೆ ಬೇರೆ ಆಜ್ಞೆ ಇದೆಯಾ? ಮತ್ತೆ ಒಂದೇ ಇದೆ ಅಲ್ವಾ? ಮತ್ತೆ ನಾವೇನ್ ಕ್ರೈಸ್ತರು ದೊಡ್ಡದು ಮಾಡೋದು? ನಾವು ಬೈಬಲ್ ಅಲ್ಲಿ ಬರ್ದಿದೆ. ಹೌದಾ ಇಲ್ಲ? ನಾವು ಅದಕ್ಕಿಂತ ಮುಂದೆ ಹೋಗ್ಲೇ ಇಲ್ಲ. ಎಲ್ರಿಗೂ ಗೊತ್ತಿದೆ. ಕಳ್ಳತನ ಮಾಡಿದ್ರೆ ಏನಾಗುತ್ತೆ? ಜೈಲಿಗೆ ಹೋಗ್ತಾರೆ. ವ್ಯಭಿಚಾರ ಮಾಡಿದ್ರೆ ಜೈಲಿಗೆ ಹೋಗ್ತಾರೆ. ತಂದೆ ತಾಯಿ ಗೌರವ ಕೊಡೋದ್ರೆ ಆಸ್ತಿ ಸಿಗಲ್ಲ ಅಂತ ಈಗ ಬಂದಿದೆ ಹೊಸದು. ತಂದೆ ತಾಯಿ ನೋಡ್ಕೊಳ್ದೆ ಇದ್ರೆ ಗೌರವ ಬಿಡಿ. ಹೌದಾ ಇಲ್ಲ? ಮೊನ್ನೆನೆ ಅದು ಪಾಸ್ ಆಗಿದೆ ಅದು. ಹಾಗಾದ್ರೆ ಎಲ್ರಿಗೂ ಗೊತ್ತಿದೆ ಅಂತ ಆಯ್ತು. ಕೆಟ್ಟದ್ದು ಅಂತ ಇಲ್ಲಿ ಎಲ್ರಿಗೂ ಗೊತ್ತಿದೆ ಅಂತ ಆಯ್ತು. ನಾಯಿ ಬೆಕ್ಕಿಗೂ ಗೊತ್ತಿದೆ ಮನೆಯೊಳಗೆ ಬಂದು ತಿಂದ್ರೆ ಪೆಟ್ಟು ಬೀಳುತ್ತೆ ಅಂತೇಳಿ, ಅದಕ್ಕೆ ಹೊರಗಡೆ ಇರುತ್ತೆ. ಕದ್ದು ತಿನ್ಬಾರ್ದು ಅಂತ ಅದಕ್ಕೂ ಗೊತ್ತು, ನಮಗೆ ಯಾಕೆ? ಅರೆ ನಮಗೆ ಮಾಡ್ಲಿಕ್ಕೆ ಏನಿದೆ ಅಂತ ಆಗ್ಬೇಕೆ? ಈಗ ಯೋಚನೆ ನಾವು ಮಾಡಿ ಪಂಚಾಯತ್ ಮಾಡ್ಬೇಕೇನು ಅಂತ ಹೇಳಿದ್ರೆ, ಈಗ ಸರಿ ಮಾಡೋದೇನು ಅಂತ ಹೇಳಿ ವಿಷಯ ಅಲ್ವಾ? ಶಿಕ್ಷಣ ಅಥವಾ ಅದ್ರ ಬಗ್ಗೆ ಸತ್ಸಂಗ ಇಲ್ಲದವರಿಗೆ ನಾನೇನ್ ಮಾತಾಡ್ತೀನೋ, ನಾನೇ ಶಾಣೆ, ನಾನೇ ಹೇಳಿದ್ದು ಒಳ್ಳೆಯದು ಅಥವಾ ನಾನೇ ಅಂತ ಅನಿಸ್ತದೆ. ಈಗ ನನಗೆ ಅನ್ಸುತ್ತೆ ನಾನು ಹೇಳಿದ್ದೆ ಸರಿ, ಅದಕ್ಕೆ ಹೇಳ್ತಾ ಇರೋದಲ್ವಾ? ನೀವು ಕೇಳ್ತಾ ಇದ್ದೀರಿ, ಇವನೇನೋ ಸರಿ ಹೇಳ್ತಾನೆ, ನಾನೇನ್ ಮಾಡ್ತೇನಂತ ನೀವು ನೋಡಿದ್ರ? ಎಲ್ರು ಹೌದು ಅಂದ್ರು, ನೀವು ಹೌದು ಅಂದ್ರಿ. ನಾನೇ ಹೇಳಲಿಲ್ಲ, ನಾನು ಹೇಳೋದು ಒಪ್ಕೊಳ್ಳಿ ಅಂತೇಳಿ. ನನ್ನನ್ನ ನಾನು ದೇವರಿಗೆ ಕಂಪೇರ್ ಮಾಡಬೇಕು, ಹೋಲಿಸ್ಬೇಕು. ನನ್ನನ್ನ ಯೇಸು ಸ್ವಾಮಿಗೆ ನಾನು ಕಂಪೇರ್ ಮಾಡಿದ್ರೆ, ಹೋಲಿಸಿ ನೋಡಿದ್ರೆ, ಪ್ರತಿದಿನ ಒಂದು 10 ನಿಮಿಷ ಆದರೂ ದೇವರ ಗುಣಗಳನ್ನ ಹೇಳ್ತಾ ಹೇಳ್ತಾ ನನ್ನಲ್ಲಿ ಅದು ಇದೆಯೋ
ಕೆಟ್ಟದಿರೋದು ಬಿಡೋಣ, ನನ್ನಲ್ಲಿ ಇದು ಇದೆಯೋ, ಪ್ರೀತಿ ಇದೆ, ಆದರೆ ಯಾವ ರೀತಿಯ ಪ್ರೀತಿ? ತೆಗೆದುಕೊಳ್ಳುವಂತ ಪ್ರೀತಿಯೋ ಅಥವಾ ಕೊಡುವಂತ ಪ್ರೀತಿಯೋ? ಕ್ಷಮೆ ಇದೆ ಆದ್ರೆ ತೆಗೆದುಕೊಳ್ಳುವಂತ ಕ್ಷಮೆನೋ ಕೊಡುವಂತ ಕ್ಷಮೆನೋ? ಕರುಣೆ ಇದೆ ಆದ್ರೆ ತೆಗೆದುಕೊಳ್ಳುವಂಥದ್ದೋ ಕೊಡುವಂಥದ್ದೋ? ದಯೆ ಇದೆ ಆದ್ರೆ ತೆಗೆದುಕೊಳ್ಳುವಂಥದ್ದೋ ಕೊಡುವಂಥದ್ದೋ? ದಿನಕ್ಕೆ ಒಂದು ಲೆಕ್ಕ ಹಾಕಿದ್ರು, ಒಂದು ಎರಡು ನಾನು ಲೆಕ್ಕ ಹಾಕಿದ್ರೆ ನನ್ನಲ್ಲಿ ಇದೇ ಇಲ್ಲ ಅಂತ ಯಾವಾಗ ಗೊತ್ತಾಗತ್ತೆ? ನಾನು ಆ ಯೋಚನೆಯನ್ನು ಇಟ್ಕೊಂಡು ಇವತ್ತು ಬದುಕ್ತೇನೆ. ಸಾಯಂಕಾಲ ಬಂದು ನಾನು ನೋಡ್ತೇನೆ, ಇವತ್ತು ನನ್ನಲ್ಲಿ ಪ್ರೀತಿಯ ಬಗ್ಗೆ ಯೋಚನೆ ಇತ್ತು, ಈಗ ಪ್ರೀತಿಯನ್ನು ಇವತ್ತು ಕೊಟ್ಟನೋ ತಗೊಂಡ್ನೋ, ಗೌರವವನ್ನು ಕೊಟ್ಟನೋ ತಗೊಂಡು, ಹೀಗೆ ಒಂದೊಂದಾಗಿ ದಿನ ನಾನು ನೋಡ್ತಾ ಹೋಗುವಾಗ ಒಂದಾದ್ರೂ ನನ್ನ ಕಣ್ಣಿಗೆ ಬೀಳತ್ತೆ, ಹೌದಾ? ಈಗ ಇದನ್ನು ಈಗ ನನ್ನಲ್ಲಿ ಕ್ಷಮೆನೇ ಇಲ್ಲ, ಕ್ಷಮೆ ಕೊಡ್ಲಿಕ್ಕೆ ಕಷ್ಟನೇ ಆಗ್ತಾ ಇದೆ ನನಗೆ. ಈಗ ನಾನು ತಿಳ್ಕೊಂಡಿದ್ದೇನೆ, ಏನು ಕ್ಷಮೆ ನಾನು ಕೊಡ್ಬೇಕು, ಆದ್ರೆ ನನಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಈಗ ನಾನು ಇದೇ ವಿಷಯವನ್ನ ನಾನು ಈಗ ಪ್ರಾಕ್ಟೀಸ್ ಮಾಡ್ತೇನೆ, ಏನು ಕ್ಷಮೆ ಕೊಡ್ಲಿಕ್ಕೆ, ತಗೊಳ್ಲಿಕ್ಕೆ ಅಲ್ಲ. ನಾವ್ ಯಾವತ್ತು ಎಲ್ಲರೂ ನಮ್ಮನ್ನ ಕ್ಷಮಿಸ್ಬೇಕು ಅಂತೇಳಿ. ನಾವೇನಾದ್ರು ತಪ್ಪು ಮಾಡಿದ್ರೆ ಅದೇ ತಪ್ಪನ್ನು ಹಿಡಿದು ತೋರಿಸ್ತಾರೆ, ನೀನ್ ಹೀಗ್ ಮಾಡಿದಿ ಅಂತ. ಹೌದಾ ಇಲ್ಲ? ಅವಾಗ ನಮಗೇನಾಗತ್ತೆ? ಒಂದ್ಸಲ ಹೇಳಿ ಸಾಕಾಗಲ್ವಾ ಅಂತ ಕೇಳೋದಿಲ್ಲ ನನಗೆ. ಆಯ್ತಪ್ಪ ಒಪ್ಕೊಂಡೆ ಅಂತ ಹೇಳ್ತೇವೆ, ಅದ್ರ ನಂತರನೇ ಹೇಳ್ತಾರೆ, ಅಷ್ಟು ಬೇಗ ಕ್ಷಮಿಸ್ಲಿಕ್ಕೆ ಆಗತ್ತಾ ನಿಮ್ಗೆ ಅಂತೇಳಿ. ಅನುಭವ ಆಗಿದೆ. ಹೇಳಿದ್ದೇನೆ ಹೇಳ್ತಾ ಇರ್ತೇವೆ. ಅದು ತಪ್ಪು ಮಾಡಿದವನಿಗೆ ಏನಾಗತ್ತೆ ಅಂತೀರಿ, ಇದು ನಾನು ಮಾಡಿದಕ್ಕಿಂತ ಜಾಸ್ತಿ ಆಯ್ತು ಅಂತ ಆಗತ್ತೆ. ಹೇಳುವವನಿಗಂತೂ ಅದು ಅವನ ನೋವು ಅದು ಯಾವಾಗ ಆರಿ ಹೋಗುತ್ತೋ ಆಗ್ಲೇ ಅವನಿಗೆ ತೃಪ್ತಿಯಾಗಿ ನಿಲ್ಲಿಸ್ತಾನೇನೋ. ಕೇಳಿಸ್ಕೊಳ್ಳುವವನಿಗಾದ್ರೂ ಅದು ಇದು ಜಾಸ್ತಿ ಆಯ್ತು, ಇದು ಹಿಂದೆ ಕೊಡ್ಬೇಕಾಗತ್ತೆ ಅಂತ ಯೋಚಿಸ್ತಾನೆ. ನಾನೆಲ್ಲ ಹಾಗೆ ಇದ್ದೆ. ಅದು ಒಂದೆರಡು ಸಲ ಹೇಳಿದ್ರೆ ಅರ್ಥ ಆಗತ್ತೆ. ನಾವ್ ಅದೇ ಮಾತಾಡ್ತಾ ಇರ್ತೇವೆ ಸಾಯಂಕಾಲ ತನಕ. ಅಟ್ಲೀಸ್ಟ್ ಉಪವಾಸ ಅಂದ್ರೇನು? ಆ ಒಂದು ಕೆಟ್ಟದು ನನ್ನಲ್ಲಿ ಇದೆ, ಇದೊಂದನ್ನ ನಾನು ಬಿಡ್ಬೇಕು. ಬಿಡ್ಬೇಕಾದ್ರೆ ನಾನು ಏನ್ ಮಾಡ್ಬೇಕು? ನಾನು ಮಾಡ್ಲಿಕ್ಕೆ ಏನಿಲ್ಲ. ಶಿಲುಬೆಯಲ್ಲಿರುವ ಯೇಸುವನ್ನ ಅವ್ರು ಏನ್ ಹೇಳಿದ್ರು, ಯಾವ ಕಂಡೀಷನ್ ಅಲ್ಲಿ ಏನ್ ಹೇಳಿದ್ರು, ಎಲ್ಲರೂ ಅವರ ಪಕ್ಕದಲ್ಲಿದ್ದಾರೆ. ಅವಮಾನ ಪಡಿಸಿದವರು, ಬಟ್ಟೆ ಬಿಚ್ಚಿದವರು, ಬಟ್ಟೆ ಬಿಚ್ಚಿ ಆದ್ಮೇಲೆ ಏನೆಲ್ಲ ಅವಮಾನ ಪಡಿಸಿದ್ರು ಅಂತೇಳಿ ನಮ್ಗೆ ಗೊತ್ತಿಲ್ಲ ಅಲ್ಲ, ಅದು ಹೇಳಲಿಕ್ಕೂ ಇಷ್ಟಪಡಲ್ಲ ನಾನು. ಉಗುಳಿದವರು, ಕೆನ್ನೆಗೆ ಹೊಡೆದವರು ಎಲ್ಲರೂ ಅಕ್ಕಪಕ್ಕದಲ್ಲಿದ್ರು. ಮೊಳೆ ಹೊಡೆದವರು ಒಂದಾದ್ರೂ ತಪ್ಪು ಮಾಡಿದ್ರ? ಯೇಸು ಸ್ವಾಮಿ ಒಂದಾದ್ರೂ ತಪ್ಪು ಮಾಡಿದ್ರ? ನಮಗೆ ಯಾವಾಗ ಜಾಸ್ತಿ ನೋವಾಗೋದು? ನಾವು ಮಾಡದೇ ಇರುವ ತಪ್ಪಿಗೆ ನಮಗೆ ಶಿಲುಬೆ ಹೊಡಿತಾರಲ್ವಾ? ಹೌದಾ ಇಲ್ಲ? ಎಷ್ಟು ಬರ್ತದೆ ಹೇಳಿ? ಎಷ್ಟು ಬರ್ತದೆ ಅಂತ ಹೇಳಿದ್ರೆ ನಮ್ಮನ್ನೇ ನಾವು ಮರೆತು ಹೋಗ್ತೇವೆ, ನಮ್ಮನ್ನೇ ಮರೆತುಕೊಳ್ತೇವೆ. ಅಷ್ಟು ವ್ಯಥೆ ಆಗತ್ತೆ ನಮಗೆ. ಅದನ್ನ ಹಿಂದೆ ತೆಗಿಬೇಕು ಅಂತ ಇದ್ರೂ ಆ ಒಂದು ಕೆಪಾಸಿಟಿ ನನ್ನ ಹತ್ರ ಇರೋದಿಲ್ಲ. ಹಿಂದೆ ತೆಗಿಬೇಕಂತ ಖಂಡಿತ ಇರುತ್ತೆ ಇಲ್ಲ?
ಇರುತ್ತೋ ಇಲ್ಲ? ಇರತ್ತೆ, ನನಗಿದೆ, ನಿಮ್ಗಿರುತ್ತೋ ಗೊತ್ತಿಲ್ಲ. ಖಂಡಿತವಾಗಿ ಹಿಂದೆ ತೆಗಿಬೇಕು. ಯೇಸು ಸ್ವಾಮಿಗೆ ಇದ್ದಿರ್ಲಿಕ್ಕಿಲ್ವಾ? ಇತ್ತು, ಬಟ್ ಪರಿಶೋಧಿತರಾಗಬೇಕು. ಪರಿಹಾರ ಹೆಂಗೆ ಇರ್ಲತ್ತಿರಲ್ಲ. ಹ ಇತ್ತು ಹ ಇತ್ತು ಹ ಮಾಡ್ಲಿಲ್ಲ ಅಂದ್ರೆ ಬೇರೆ ಪರಿಹಾರ ಇದ್ದಿಲ್ಲ. ಮತ್ತೆ ಅವರೇ ಮತ್ತೊಂದ್ಸಲ ಬಿಟ್ಬಿಡು. ಈ 40 ದಿನದಲ್ಲಿ ಎಲ್ಲ ಯೇಸು ಸ್ವಾಮಿ ಪರಿಶೋಧಿತ ತನ್ನೊಳಗೆ ಏನೆಲ್ಲ ಇದೆ ಅಂತ ಹುಡುಕಿದ್ರು. ನಲವತ್ತು ದಿನದಲ್ಲಿ ಯೇಸು ಸ್ವಾಮಿ ತನ್ನೊಳಗೆ ಏನೆಲ್ಲ ಕೆಟ್ಟದು ಇದೆ ಅಂತೇಳಿ ಹುಡುಕಿದ್ರು. ಆ ಕೆಟ್ಟದ್ದನ್ನ ಇದೆ ಅಂತೇಳಿ ಸೈತಾನನಿಗೂ ಗೊತ್ತಿತ್ತು. ಆದ್ರಿಂದ ಆ ಕೆಟ್ಟದ್ದನ್ನ ಹಿಡ್ಕೊಂಡೇ ಅವನು ಯೇಸು ಸ್ವಾಮಿಯನ್ನ ಆಟ ಆಡಿಸಿದ. ಒಂದು, ಯೇಸು ಸ್ವಾಮಿಗೆ ಶರೀರ ಇದ್ದಿದ್ರಿಂದ ಹಸಿವು ಇದೆ, ಆದ್ರಿಂದ ಅಂತ ಯೋಚನೆ ಒಂದು ಹಾಕ್ತಾನೆ, ಕಲ್ಲು ಮಾಡಿದ್ರೆ ಆಗತ್ತಲ್ಲ. ನೆಕ್ಸ್ಟ್ ಕ್ವೆಶ್ಚನ್, ನೀನ್ ದೇವರ ಮಗ ಆದ್ರೆ, ಫಸ್ಟ್ ಕ್ವೆಶ್ಚನ್ ಏನು? ಕಲ್ಲುಗಳಿಗೆ ರೊಟ್ಟಿ ಮಾಡು. ದೇವರ ಮಗ ಆದ್ರೆ. ಹ ನೆಕ್ಸ್ಟ್ ಕ್ವೆಶ್ಚನ್, ದೇವರ ಮಗ ಆದ್ರೆ ಮೇಲಿಂದ ಧುಮುಕು. ಶಿಲುಬೆಯಲ್ಲಿ ಇದ್ದಾಗ ಇದನ್ನೇ ರಕ್ಷಿಸಿಕೊ. ದೇವರ ಮಗ ಆದ್ರೆ ಹಾಗಾದ್ರೆ ಪ್ರತಿಯೊಂದು ಸಲ ಅವರಿಗೆ ಎದುರಾಳಿಗಳು ಎದುರಾದಾಗ ದೇವರಿಗೆ ಇದೇ ಪ್ರಶ್ನೆ ಸೈತಾನ ಹಾಕ್ತಿದ್ದಿರ್ಬೋದು. ನಾವು 40 ದಿನದಲ್ಲಿ 4 ದೃಷ್ಟಾಂತಗಳನ್ನು ಮಾತ್ರ ನೋಡ್ತೇವೆ. ಅದೇನು ಮತ್ತೆ ಬರಲೇ ಇಲ್ಲ ಅವರಿಗೆ. ಪೂರ್ತಿ ಜೀವನ ಶಿಲುಬೆಯಲ್ಲಿ ಇರುವಾಗಲೂ ಅದೇ ಪ್ರಶ್ನೆ ಇತ್ತು. ಅವರಿಗೆ ವಿಷಯ ಇತ್ತು ಇಷ್ಟೇ, ಈ ಎಲ್ಲದರಲ್ಲೂ ನಾನು ಜಯಿಸಿ ದೇವರಿಗೆ ಮಹಿಮೆ ಪಡಿಸಬೇಕು. ನಾವು ಎಲ್ಲದರನ್ನ ಉಪಯೋಗಿಸಿ ಪ್ರಪಂಚದಲ್ಲಿ ಜಯಿಸಬೇಕು. ದೇವರ ಚಿತ್ತ ಏನಿತ್ತು? ಎಲ್ಲದರಲ್ಲಿ ಜಯಿಸಿ ದೇವರಿಗೆ, ತಂದೆಗೆ ಹೆಸರು ತರಬೇಕು. ನಮ್ಮ ವಿಷಯ ಏನು? ಈ ಎಲ್ಲದರಲ್ಲಿ ಜಯಿಸಿ ನಾವು ಬದುಕಬೇಕು. ವ್ಯತ್ಯಾಸ ಇದೆ. ಅವಮಾನ ಪಡಿಸಿದವರನ್ನ, ಮೋಸ ಮಾಡಿದವರನ್ನ ಮೋಸ ಮಾಡಿದ್ರೆ ಏನ್ ಮಾಡ್ತಾರೆ? ಮತ್ತೆ ಮೋಸ ಮಾಡ್ತಾರೆ. ನಾವೇನ್ ಮಾಡ್ತಿದ್ದೇವೆ? ಈ ಮೋಸದಿಂದ ಜಯಿಸಿ ನಮ್ಮನ್ನ ಉಳಿಸ್ಕೊಳ್ತಾ ಇದ್ದೇವೆ. ಯೇಸು ಸ್ವಾಮಿ ಶಿಲುಬೆಯಿಂದ ತೋರಿಸ್ಬೋದಿತ್ತು ನಾನು ದೇವರ ಪುತ್ರ ಅಂತೇಳಿ. ಕಲ್ಲು ರೊಟ್ಟಿ ಮಾಡಿ ತೋರಿಸ್ಬೋದಿತ್ತು ನಾನು ದೇವರ ಪುತ್ರ ಅಂತೇಳಿ. ಕೆಳಗೆ ಧುಮುಕಿ ನಾನು ದೇವರ ಪುತ್ರ ಅಂತ ತೋರಿಸ್ಬೋದಿತ್ತು. ಯಾಕೆ ತೋರಿಸ್ಲಿಲ್ಲ? ಅವರಿಗೆ ಯೋಚನೆ ಬಂದಿದೆ. ಯಾರಿಗೆ? ಈಗ ನಾನು ಹೇಳ್ತೇನೆ, ಮಗನೇ ನಾನು ಯಾರು ಅಂತ ಗೊತ್ತು ನಿಮಗೆ ಅಂತೇಳಿ, ಹೌದಾ? ತೋರಿಸ್ಲಾ ನಾನು ಅಂತೇಳಿ. ಯಾರಿಗೆ ನಾನು ತೋರಿಸೋದು? ನನಗೆ ನಾನು ತೋರಿಸೋದು. ಅದು ನನಗೆ ಪ್ರೂವ್ ಮಾಡೋದು, ಅವರನ್ನ ಹೊಡೆದು ನಾನು ಈ ತರ ಅಂತೇಳಿ. ನಾನು ಈ ತರ ಅಂತ ನನಗೆ ಯಾವಾಗ ಪ್ರೂವ್ ಆಗತ್ತೆ? ಅವ್ರು ಹೊಡೆದು ಮಾಡಿ ಎಲ್ಲ ಅಲ್ಲಿದೆ ಅವ್ರ ಹತ್ರ. ಒಂದ್ 4 ಆದ್ರೂ ಹೊಡೆದ್ರೆ ನನಗೆ ನಾನು ಪ್ರೂವ್ ಆಗತ್ತೆ. ನಾನು ಹೇಳಿದ್ನಲ್ಲ ಏನಂತೇಳಿ, ನಾನು ಈ ತರ ಅಂತೇಳಿ ಸಾವಾಸಕ್ಕೆ ಬರ್ಬಾರ್ದು. ಅರ್ಥ ಆಯ್ತು? ಯಾರಿಗೆ ಪ್ರೂವ್ ಮಾಡಿದೆ? ಅವರಿಗೆ ಪ್ರೂವ್ ಮಾಡಿದೆ, ಹೌದು. ಯಾರಿಗೆ ಪ್ರೂವ್ ಮಾಡಿದೆ?
ಒಳ್ಳೇದಾಯ್ತು ಅಂತ ಒಪ್ಕೊಂಡಾಗೆ ಆಗ್ಲೇ ನನಗೆ ಗೊತ್ತಾಗೋದು, ಓ ನನಗೀಗ ಆಗತ್ತೆ ಅಂತೇಳಿ. ಹೌದಾ ಬ್ರದರ್? ಹೌದಾ? ಯೇಸು ಸ್ವಾಮಿಗೆ ತಾನು ದೇವರು ಅಂತೇಳಿ ಗೊತ್ತಿದ್ರೆ ಅದ್ಯಾಕೆ ಅವ್ರಿಗೆ ಅವ್ರು ಪ್ರೂವ್ ಮಾಡಬೇಕು? ನಾನು ಇಂಥ ಕೆಟ್ಟವನು ಅಂತ ನನಗೂ ಗೊತ್ತಿದ್ರೆ ನಾನು ಯಾಕೆ ಅವರಿಗೆ ಹೊಡೆದು ಪ್ರೂವ್ ಮಾಡಬೇಕು? ಅಂದ್ರೆ ಅವ್ರಿಗೆ ಗೊತ್ತಿದೆ. ನನಗೆ ಗೊತ್ತಲ್ವಾ ನಾನು ಇಂಥವನು ಅಂತೇಳಿ. ಟೆಸ್ಟ್ ಮಾಡಿರ್ಲಿಲ್ಲ ಅಷ್ಟೇ. ಹೌದಾ? ಟೆಸ್ಟ್ ಮಾಡಿರ್ಲಿಲ್ಲ, ಯಾವತ್ತು ಹೊಡೆದಿರ್ಲಿಲ್ಲ. ಆ ದಿನ ಬಹಳ ಕೋಪ ಬಂತು, ಇವ್ರನ್ನ ಹೊಡೆದೇ ಬಿಟ್ಟೆ. ಅವಾಗ ನನಗೆ ಗೊತ್ತಾಯ್ತು, ವಾ ನಾನು ಇಂಥವನು ಅಂತ. ಹೌದಾ ಇಲ್ಲ? ಕರೆಕ್ಟ್. ಯೇಸು ಸ್ವಾಮಿಗೆ ಯಾಕೆ ಅನಿಸಿತು? ಅದು ಅವರ ಯೋಚನೆ ಹೌದೋ ಸೈತಾನಂದೋ ಹೇಗೆ ಗೊತ್ತಾಯ್ತು? ದೇವರ ವಾಕ್ಯವರಲ್ಲಿ ದೇವರ ಸ್ವಭಾವ ಗೊತ್ತಾಯ್ತು. ಅವ್ರು ಅದನ್ನು ಒಪ್ಕೊಂಡಿದ್ರು, ನಾನು ದೇವರ ಮಗ ಅಂತೇಳಿ. ಹಾ ಇದು ಟೆಸ್ಟ್. ಇಲ್ಲಿ ಇನ್ನೂ ಪ್ರವಚನಕ್ಕೆ ಹೋಗ್ಲಿಲ್ಲ ಯೇಸು ಸ್ವಾಮಿ. ಅವರು ನಮ್ಮಾಗೆ ನನ್ನಾಗೆ ಬಿಸ್ನೆಸ್ ಮ್ಯಾನ್ ಆಗಿದ್ರು. ಏನ್ ಮಾಡ್ತಿದ್ರು? ಕಾರ್ಪೆಂಟರ್. ಹಾ ಶೋಧನೆ ಆಯ್ತಾ? ಆಮೇಲೆ ಹೇಳಿದ್ದು. ನಾವ್ ಈ ಬೈಬಲ್ ಆ ಕತೆ ಹೋಗ್ಲಿಲ್ಲ. ಇದು ಯಕ್ಷಗಾನ ಸ್ಟಾರ್ಟ್ ಆಗಿದ್ದಷ್ಟೇ ನಾಟಕ. ಎಷ್ಟಾಯ್ತು ನೋಡಿ? 12 ಆಯ್ತು. ನಿಲ್ಲಿಸ್ಲಾ? ಅದೇ ಹೇಳಿದ್ವಿ. ಹೌದಲ್ಲ? ಈಗ ಯೇಸು ಸ್ವಾಮಿ ಇನ್ನು ಪ್ರವಚನ ಮಾಡ್ಲಿಕ್ಕೆ ಹೋಗೇ ಇಲ್ಲ ಇನ್ನು. ನೋಡಿ ಪ್ರಶ್ನೆ ಏನು? ಇಲ್ಲಿ ತನಕ ನಾವು ಕ್ಲಿಯರ್ ಇದ್ದೇವೆ. ಇಲ್ಲಿ ವೇಟ್ ಇದು ನಿಲ್ಲಿಸ್ತೇನೆ. ನಿಮ್ ಪ್ರಶ್ನೆ ಇದೆ. ಓಕೆ, ಇಲ್ಲಿ ತನಕ ನಾವು ಸರಿ ಇದ್ದೇವೆ. ನಮ್ ತಪ್ಪು ನಾವು ಮಾಡ್ತಾ ಇದ್ದೇವೆ, ನಮ್ಗೆ ಗೊತ್ತಾಗ್ತಾ ಇಲ್ಲ. ನಾವು ಯಾಕೆ ಜೀವಿಸ್ತಾ ಇದ್ದೇವೆ, ಏನ್ ಮಾಡ್ತಾ ಇದ್ದೇವೆ, ಇದರ ಬಗ್ಗೆ ಕಾನ್ಶಿಯಸ್ ಇಲ್ಲ. ನಮ್ಮನ್ನ ನಾವು ಅರಿತುಕೊಳ್ಳಿಲ್ಲ. ನಾವ್ ಯಾರು, ನಾವ್ ಹೇಗೆ ಜೀವಿಸ್ಬೇಕು, ನಮ್ಮಲ್ಲಿ ಏನ್ ತಪ್ಪಿದೆ. ಫಾದರ್ ಹೇಳ್ತಾರೇನೋ, ಬ್ರದರ್ ಹೇಳ್ತಾರೇನೋ, ಇದು ಹಳೆ ಕತೆ ಆಯ್ತು. ನೀವು ಹಾಗೆ ಮಾಡಿದ್ರಿ, ಹೀಗೆ ಮಾಡಿದ್ರಿ. ಇಲ್ಲ ಇಲ್ಲ, ಈಗ ನಾವೆಲ್ಲರೂ ದೇವರ ಮಕ್ಕಳು. ಈಗ ನಾನಾಗಿ ಹುಡುಕ್ಬೇಕು, ನನ್ನಲ್ಲಿ ಏನ್ ತಪ್ಪಿದೆ, ನನ್ನಲ್ಲಿ ಏನ್ ದೋಷ ಇದೆ, ನಾನು ಅದನ್ನ ಹುಡುಕ್ಬೇಕು. ಇದು ನನಗೆ ಕಂಡಾಗ ಈ ವಿಷಯವನ್ನ ನಾನು ಉಪವಾಸ ಮಾಡಬೇಕು. ಹೊಟ್ಟೆ ಉಪವಾಸ ಅಲ್ಲ. ಅದಕ್ಕೆ ನನಗೆ ದುಃಖ ಇದೆಯಾ? ಇದರ ಬಗ್ಗೆ ನನಗೆ ದುಃಖ ಇದೆಯಾ? ಹತ್ತು ಗೋಳಾಡಿರಿ. ಏನು, ನಾನ್ ದೇವರ ಮಗ ಇದ್ದೇನೆ, ನನ್ನ ತಂದೆಗೆ ಹೆಸರು ಕೆಟ್ಟದ್ ತರ್ತಾ ಇದ್ದೇನೆ. ಈಗ ನನ್ ಮಗ ನನ್ ಕಣ್ಮುಂದೆ ಒಂದು ಅಪರಾಧ ಮಾಡ್ತಾ ಇದ್ದಾನಾದ್ರೆ ತಂದೆಗೆ ನೋವಾಗತ್ತಾ? ಆಗತ್ತಾ? ಎಲ್ಲ ಖುಷಿ ಮಾಡಿ ಪಟಾಕಿ ಹೊಡಿತೇನೆ, ನಾನು ಜಿಲೇಬಿ ಹಂಚ್ತೇನೆ, ನೋವಾಗತ್ತೆ. ಈ ಕಾನ್ಶಿಯಸ್ ನನಗಿರ್ಬೇಕು, ನಾನ್ ದೇವರ ಮಗ ಇದ್ದೇನೆ. ಯಾವಾಗ ಅದು ಬರಲ್ಲ, ನಾನು ಯಾವಾಗ ನನಗೆ ನೆನಪಿಗೆ ತರೋದಿಲ್ವೋ ನಾನ್ ದೇವರ ಮಗ ಇದ್ದೇನೆ, ನಾನ್ ದಿನ ರಾತ್ರಿ ಮಾಡ್ಲಿಕ್ಕಿರುವ ಒಂದೇ ಕೆಲಸ, ನಾನ್ ದೇವರ ಮಗ ಇದ್ದೇನೆ. ಈ ಒಂದು ಕೆಲಸ ಮಾಡುವವನು ಎಲ್ಲಾ ತರದ ವಿಷಯಗಳನ್ನ 40 ದಿನ ಅಲ್ಲ, 365 ದಿನ ಪ್ರಾಕ್ಟೀಸ್ ಮಾಡ್ತಾನೆ. ಇದು 40 ದಿನ ಈ ವಿಷಯವನ್ನ ಯೋಚಿಸ್ಲಿಕ್ಕಿರುವಂತ ಒಂದು ಸಮಯ ಅಷ್ಟೇ. ನಾನು ಎಷ್ಟೋ ಪ್ರಯಾಸ ಪಟ್ಟಿದ್ದೀನಿ ಸತ್ಯವನ್ನು ಅರಿಯಲಿಕ್ಕೆ. ಇದು ಯಾಕೆ ಉಪವಾಸ ಮಾಡ್ತೇವೆ? ಯೇಸು ಸ್ವಾಮಿ ಸತ್ತಿದಾರ ಅಂತ. ಅವ್ರು ನನಗಾಗಿ ಸತ್ತಿದಾರಲ್ಲ, ಅವ್ರಿಗೆ ಯಾಕೆ ನಾನು ಯಾಕೆ ಸಾಯ್ಬೇಕು?
ಬದುಕಿದ್ದಾರೆ. ದಿನ ರಾತ್ರಿ ಈ ಪ್ರಶ್ನೆಗಳನ್ನು ನನ್ನಲ್ಲಿ ಹಾಕಿ 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 ಕೊರಗ್ತಾ ಇದ್ದೆ. ಸ್ವಾಮಿ ಸತ್ಯ ಏನು? ಯಾಕೆ ಉಪವಾಸ ಮಾಡ್ಬೇಕು ನಾನು? ಫಾದರ್ ಅಂತ ಹೇಳ್ತಾರಂತನ, ಅಥವಾ ಸೈತಾನ್ ನನ್ನ ಮೇಲೆ ಜಯಿಸ್ತಾನಂತ ಉಪವಾಸ ಮಾಡ್ಬೇಕಾ? ನಾನ್ ನೋಡಿದ ಉಪವಾಸ ಜಾಸ್ತಿ ಮಾಡ್ಲಿಕ್ಕೆ ಹೋದ್ರೆ ನನಗೆ ಅದು ಸಹಿಸ್ಕೊಳ್ಲಿಕ್ಕೆ ಆಗಲ್ಲ. ಊಟ ಮಾಡ್ಬಿಟ್ಟೆ. ಸಿಟ್ಟು ಜಾಸ್ತಿ ಬರ್ತಾ ಇತ್ತು. ಅದಕ್ಕೆ ಇನ್ನು ಉಪವಾಸ, ಈ ರೀತಿ ಉಪವಾಸ ಮಾಡಲ್ಲ ಅಂತ ನಿರ್ಧಾರ ಮಾಡಿದೆ. ಇನ್ನು ಈ ರೀತಿ ಉಪವಾಸ ಅಲ್ಲ, ಇದು ಉಪವಾಸ ಬೇರೆ ಇರ್ಬೇಕು. ಏನದು? ನಾನು ದೇವರ ಮಗ ಇದ್ದೇನೆ ಅಂತೇಳಿ ನನಗೆ ಹೇಳಿದ್ರೆ ಆಯ್ತು. 24 hours ನಾನು ದೇವರ ಮಗ ಇದ್ದೇನೆ. ಏನು ಬದಲಾಯಿಸ್ಬೇಡಿ, ಮಾತು ಬದಲಾಯಿಸ್ಬೇಡಿ. ಬಡಿತೀರಾದ್ರೆ ಬಡೀರಿ, ಬೈತೀರಾದ್ರೆ ಬೈರಿ. ಆದ್ರೆ ಒಂದು ನೆನಪಿರ್ಲಿ, ಬಾಯಲ್ಲಿ ಹೇಳ್ತಾ ಇರ್ಬೇಕು, ನಾನು ದೇವರ ಮಗ ಇದ್ದೇನೆ. ನೆಕ್ಸ್ಟ್ ನಾವು ಇದೇ ತಪಸ್ ಕಾಲಕ್ಕೆ ದೇವರ ಚಿತ್ತ ಇದ್ರೆ ಇಲ್ಲೇ ಕೂತ್ಕೊಂಡು ದೇವರು ನಮಗೆ ಮತ್ತೆ ಪರೀಕ್ಷಿಸ್ಲಿಕ್ಕೆ ಒಂದು ಅವಕಾಶ ಕೊಡ್ತಾರೆ. ಪ್ರಾಕ್ಟೀಸ್ ಮಾಡಿದವರು ನೀವೇ ಹೇಳ್ತೀರಿ ನಿಮ್ಮಲ್ಲಿ ಏನು ಬದಲಾವಣೆ ಆಗಿದೆ ಅಂತ. ಏನು ಬದಲಾಯಿಸಬೇಡಿ. ಇದರಲ್ಲಿ ಇದ್ದದೆಲ್ಲ ಹಳೆ ವಿಷಯಗಳು, ಹೊಸ ಒಡಂಬಡಿಕೆ ವಿಷಯ ಅಲ್ಲ ಅದು. ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ನನಗೆ ಎಲ್ಲವನ್ನ ಮಾಡಿಟ್ಟಿದ್ದಾರೆ. ನಾನು ಅದನ್ನ ನಂಬಿದ್ರೆ ಸಾಕು, ನನ್ನ ಮನಸ್ಸನ್ನ ಬದಲಾಯಿಸ್ಕೊಂಡ್ರೆ ಸಾಕು. ನಾನು ಮನುಷ್ಯ, ಪ್ರಾಪಂಚಿಕ ಮನುಷ್ಯ ಅಲ್ಲ, ನಾನು ದೇವ ಮಾನವ. ಏನು ಹೇಳೋಣ? ನಮಗೆ ಹೇಳೋಣ, ನಾನು ದೇವ ಮಾನವ, ನಾನು ದೇವರ ಮಗನಿದ್ದೇನೆ, ನಾನು ದೇವರ ಮಗನಿದ್ದೇನೆ. ಬೇರೆ ಏನು ನೆನೆಸ್ಕೊಳ್ಳೋದು ಬೇಡ. ನಾನು ಚಾಲೆಂಜ್ ಮಾಡ್ತೇನೆ, ನಿಮ್ಮಲ್ಲಿ ಬದಲಾವಣೆ ಆಗದಿದ್ರೆ ಮತ್ತೆ ಹೇಳಿ. ಏನು ಮಾಡಬೇಡಿ, ಉಪವಾಸ, ಇಷ್ಟೇ ಉಪವಾಸ ಮಾಡಿ. ನಿಮ್ಮ ಬಾಯಲ್ಲಿ ಯಾವತ್ತೂ ಒಂದು ಮಾತಿರ್ಲಿ, ನಾನು ದೇವರ ಮಗ ಇದ್ದೇನೆ. ಅದು ಯಾವ ದೇವರ ಮಗ? ಯೇಸು ಸ್ವಾಮಿಯ ಮಗ ಇದ್ದೇನೆ. ಅಷ್ಟು ಹೇಳಿ, ಬೇರೆ ಏನು ಬದಲಾಯಿಸ್ಲಿಕ್ಕೆ ಹೋಗ್ಬೇಡಿ. ಇದ್ದಾಗೆ ಬದುಕಿ. ಯಾಕೆಂದ್ರೆ ನಿಮಗೆ ನಮಗೆ ಗೊತ್ತಾಗ್ಬೇಕಲ್ವಾ, ನಾನೇನು ಪ್ರಯತ್ನ ಮಾಡಿ ಆಯ್ತೋ ಅಥವಾ ದೇವರ ಕೃಪೆಯಿಂದ ಆಯ್ತೋ. ನಾನು ಪಟ್ಟು ಶ್ರಮ ಪಟ್ಟೆನಾದ್ರೆ ಅದು ನನ್ನ ಶ್ರಮದ ಫಲವಾಯ್ತು. ನನಗೆ ಹೇಳ್ಕೊಳ್ಳಿಕ್ಕೆ ಒಂದು ಆಸ್ಪದ ಇದೆ, ನಾನು ಮಾಡಿದ್ದು ದೇವರೇ ಅಂತೇಳಿ. ದೇವರು ಹೇಳಿದ್ದಾರೆ, ಗರ್ವಿಗಳನ್ನ ನಾನು ಕೆಳಗೆ ಹಾಕ್ತೇನೆ ಅಂತೇಳಿ. ನಾನೇನಾಗ್ಬೇಕು? ನನ್ನನ್ನೇ ತಗ್ಗಿಸ್ಕೊಳ್ಬೇಕು. ಹಾಗಾದ್ರೆ ನಾನೇನ್ ಮಾಡ್ಬೇಕು? ಮೊದಲು ನಾನು ದೇವ ಮಾನವ, ನಾನು ದೇವರಿದ್ದೇನೆ, ದೇವರಿಂದ ಹುಟ್ಟಿದ್ದೇನೆ, ದೇವರ ಮಗನಿದ್ದೇನೆ ಅಂತೇಳಿ ನನಗೆ ನಾನು ನೆನಪಿಸ್ಕೊಳ್ಬೇಕು. ಇದೊಂದು ಮಾಡಿದ್ರೆ ನನಗೆ ಗೊತ್ತಿಲ್ಲದೆ ನಾನು ಬದಲಾಗಿರ್ತೇನೆ. ಸಿಟ್ಟು ಬರುತ್ತೆ, ಎಲ್ಲ ಬರುತ್ತೆ. ಆದರೆ ನಾನು ಹೇಳ್ತಾ ಇರುವ ಮಾತು ನನ್ನದಲ್ಲ, ಅದು ದೇವರ ಅಭಿಷೇಕ. ನಾನು ಅದನ್ನ ಒಪ್ಕೊಳ್ತಾ ಇದ್ದೇನೆ, ನಾನು ದೇವರ ಮಗ ಅಂತೇಳಿ. ನಾನು ಎಲ್ಲಿ ನಂಬುತ್ತೇನೋ, ಒಪ್ಪಿಕೊಳ್ತೇನೋ, ದೇವರ ನಾನು ಏನು ಹೇಳ್ತಾ ಇದ್ದೇನೆ ಆ ಗುಣ ನನ್ನಲ್ಲಿ ಹರಿಲಿಕ್ಕೆ ಸ್ಟಾರ್ಟ್ ಆಗತ್ತೆ. ನಾನು ಮಾತಾಡ್ತಾ ಇರುವಾಗ ನನ್ನ ನಾಲಿಗೆನೇ ಟ್ವಿಸ್ಟ್ ಆಗಿ ಆ ಮಾತು ಚೇಂಜ್ ಆಗ್ಬೋದು. ನಾನು ಕೈ ಎತ್ತಿದಂತ ಕೈ ಅವರ ಬಟ್ಟೆಯನ್ನು ಸರಿ ಮಾಡ್ಬೋದು ಅಥವಾ ಗೌರವಿಸ್ಬೋದು. ನಾನು ಎತ್ತಿದಂತ ಕಾಲು ಅವರ ಕಾಲಿಗೆ ಮೊಣಕಾಲು ಹಾಕ್ಬೋದು. ನನಗೇನು ಗೊತ್ತಿರಬೇಕು? ನಾನು ದೇವರ ಮಗನಿದ್ದೇನೆ ಅಷ್ಟೇ. ನನಗೆ ಗೊತ್ತಿಲ್ಲ ಅದೇನಾಗತ್ತೆ ನಿಮ್ಮಲ್ಲಿ ಅಂತ. ನನ್ನಲ್ಲಿ ಬದಲಾವಣೆ ತಂದಿದೆ, ನನ್ನಲ್ಲಿ ಬದಲಾವಣೆ ತಂದಿದೆ. ನನಗೆ ಸಿಟ್ಟು ಬರುತ್ತೆ, ಹೇಳ್ಬೇಕಾದ್ರೆ ನಿಮ್ಮೆಲ್ಲರಿಗಿಂತ ಜಾಸ್ತಿನೇ ಇದೆ ಅಂತ ಹೇಳ್ತೇನೆ ನಾನು. ಕ್ಷಮಿಸ್ಲಿಕ್ಕಂತೂ ನನಗೆ ಮನಸ್ಸೇ ಇರಲ್ಲ, ಪೇಷನ್ಸ್ ಅಂತೂ ಇಲ್ಲವೇ ಇಲ್ಲ. ನನಗೆ ಗೌರವ ಕೊಡೋದವರನ್ನು ನನಗೆ ಗೌರವ ಕೊಡ್ಲಿಕ್ಕೆ ಮನಸ್ಸಿಲ್ಲ. ಆದ್ರೆ ನಾನು ಈ ವಾಕ್ಯವನ್ನು ಹೇಳ್ತಾ ಇದ್ದಿದ್ರಿಂದ ಆ ವಾಕ್ಯ ನನ್ನಲ್ಲಿ ಕೆಲಸ ಮಾಡ್ತಾ ಇದೆ. ವಾಕ್ಯ ಹೇಳೋದಕ್ಕಿಂತ ದೇವರ ಕೃಪೆ ನನ್ನಲ್ಲಿ ಬರ್ತಾ ಇದೆ. ನನಗೆ ತಿಳಿಯದ ಹಾಗೆ ನಾನು ಬದಲಾಗ್ತಾ ಇದ್ದೇನೆ. ಯಾಕೆಂದ್ರೆ ಮೋಸ ಮಾಡಬಾರ್ದಾದ್ರೆ ಅದನ್ನು ಹೇಗೆ ಸರಿಪಡಿಸೋದು ಎಂಬ ಪ್ರಶ್ನೆ ಬರುತ್ತೆ. ಇದು ನನಗೂ ಹೇಳಲಿಕ್ಕೆ ಗೊತ್ತಿಲ್ಲ. ಗೊತ್ತಿತ್ತಿದ್ರೆ ಯಾರಾದ್ರೂ ಹೇಳ್ಬೋದಿತ್ತೇನೋ. ಅದಕ್ಕೆ ಜ್ಞಾನ ಎಲ್ಲಿಂದ ಬರಬೇಕು?
ಅಲ್ಲಿಂದಲೇ ಬರ್ಬೇಕು. ಅದಕ್ಕೆ ನಾನೇನ್ ಮಾಡ್ಬೇಕು? ನಾನು ದೇವರ ಮಗನಿದ್ದೇನೆ ಅಂತ ಹೇಳಿದ್ರೆ ಸಾಕು. ಮತ್ತೆ ಆ ದೇವರ ಮಗ ನಾನಂತ ಹೇಳಿದಾಗ ಯಾರ ಮಗ ಅಂತ ಹೇಳ್ತೇನೆ? ದೇವರ ಮಗ. ಈಗ ಕೀರ್ತನೆ 27ರಲ್ಲಿ ಅದು ಪ್ರೂವ್ ಆಗತ್ತೆ. ವಾಕ್ಯ 23:3. ಇಲ್ಲಿಗೆ ನಿಲ್ಸೋಣ, ಅದೇ ಎಂಡಿಗೆ ಬರ್ತೇನೆ ನಾನು. ಮತ್ತೆ ಏನು ಪ್ರಶ್ನೆ ಇದ್ರೆ ಕೇಳ್ಬೋದು. ಮತ್ತೆ ನಾನು ಅಷ್ಟು ಇದಕ್ಕೆ ಸೀರಿಯಸ್ ಹೋಗಲ್ಲ. ಪುನಶ್ಚೇತನಗೊಳಿಸುವನು ನನ್ನ ಪ್ರಾಣವನಾಥ, ಸನ್ಮಾರ್ಗ ನಡೆಸುವನು ತನ್ನ ನಾಮ ನಿಮಿತ್ತ. ಸನ್ಮಾರ್ಗದಲ್ಲಿ ನಡೆಸುವನು ತನ್ನ ನಾಮದ ನಿಮಿತ್ತ. ನಾನು ಯಾವಾಗ ದೇವರ ಮಗ ಅಂತ ಒಪ್ಕೊಳ್ತೇನೋ ಆಟೋಮೆಟಿಕಲಿ ದೇವರಿಗೆ ಜವಾಬ್ದಾರಿ ಆಗತ್ತೆ. ನನ್ನ ಹೆಸರನ್ನ ನಾನು ಕಾಪಾಡಬೇಕು. ಯಾರ ಹೆಸರನ್ನ? ದೇವರ ಹೆಸರನ್ನ ದೇವರು ಕಾಪಾಡಬೇಕು. ಅವರ ನಾಮದ ಹೆಸರಿನ ನಿಮಿತ್ತ ಅವರು ನನ್ನನ್ನು ಸನ್ಮಾರ್ಗದಲ್ಲಿ ಸರಿಯಾದ ದಾರಿಯಲ್ಲಿ ನಡೆಸ್ಕೊಂಡು ಹೋಗ್ತಾರೆ. ರೈಟ್? ಸುಲಭ ಇದೆ. ಅದಕ್ಕೆ ಹೇಳಿದ್ದೆ ಯೇಸು ಸ್ವಾಮಿ, ನಾನು ವಿಶ್ರಾಂತಿದಾತ, ನಾನು ನಿಮಗೆ ಹೊರೆ ಆಗ್ಲಿಕ್ಕೆ ಬರಲಿಲ್ಲ. ನನ್ನ ಕಟ್ಟಳೆಗಳು ನಿಮಗೆ ಹೊರೆಯಲ್ಲ. ನನ್ನ ನೊಗ ಸುಗಮ, ನನ್ನ ಹೊರೆ ಹಗುರ. ನನ್ನಿಂದ ಕಲಿತುಕೊಳ್ಳಿ, ಆಗ ನಿಮಗೆ ವಿಶ್ರಾಂತಿ ಸಿಗುವುದು. ಸಾರಾಯಿ ಬಿಡ್ಲಿಕ್ಕೆ ಹೋಗುವವನು ಸಾರಾಯಿ ಬಿಟ್ಟು ಬಿಟ್ಟು ಎಷ್ಟೋ ಬಾಟ್ಲಿ ಮತ್ತೆ ಹಿಂದೆ ಕುಡಿತಾನೆ. ಯಾಕೆ? ಅವನ ಶಕ್ತಿಯಿಂದ ಮಾಡ್ತಾನೆ. ನಾನು ಒಳ್ಳೆಯವನಾಗ್ಲಿಕ್ಕೆ ಹೋದೆ, ಅದಕ್ಕಿಂತ ಕಟ್ಟದ ಆಗ್ತೇನೆ. ನಾನು ಉಪವಾಸ ಮಾಡ್ಲಿಕ್ಕೆ ಹೋದೆ, ಏನಾದೆ? ನನ್ ಮೇಲೆ ನನಗೆ ಕೋಪ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಹೌದಾ ಇಲ್ಲ? ಯಾಕೆ? ನನ್ನ ಶ್ರಮದಿಂದ ಏನೋ ಮಾಡ್ತಾ ಇದ್ದೆ. ಈಗ ನಾನು ನನ್ನ ಶ್ರಮದಿಂದ ಏನೋ ಮಾಡಲ್ಲ. ಎಲ್ಲ ಯೇಸು ಸ್ವಾಮಿ ಶ್ರಮ ಪಟ್ಟಿದ್ದೇನೆ ಅಂತ ಹೇಳ್ತಾರೆ. ಅದ್ರ ಬಡ್ಡಿ ನಾನು ತಿನ್ಬೇಕಲ್ವಾ? ಹೌದಾ ಇಲ್ಲ? ಮತ್ತೆ ನಾನೇಕೆ ಶಿಲುಬೆಯಲ್ಲಿ ಸಾಯ್ಲಿಕ್ಕೆ ಹೋಗ್ಲಿ? ನಾನು ನಂಬಿದ್ರೆ ಸಾಕು. ಏನು? ಯೇಸು ಸ್ವಾಮಿ ಶಿಲುಬೆಯಲ್ಲಿ ಏನ್ ಮಾಡಿದ್ದಾರೆ? ನನ್ನನ್ನ ದೇವರ ಮಗನಾಗಿ ಮಾಡಿದ್ದಾರೆ. ನಾನು ಹೇಗೆ ದೇವರಿಗೆ ಮಗನಾದೆ? ನಾನು ಯೇಸುವಿನಲ್ಲಿ ನಂಬಿಕೆ ಇಟ್ಟ ನಿಮಿತ್ತ ನಾನು ದೇವರಿಗೆ ಮಗನಾದೆ. ದೇವರ ಪರಿಶುದ್ಧತೆ ನನಗಿದೆ. ಈಗ ದೇವರ ಹೆಸರು ಕಾಪಾಡೋದು ಯಾರ ಕೆಲಸ? ದೇವರ ಕೆಲಸ. ನನ್ನ ಕೆಲಸ ಏನು? ನಾನು ಅವರ ಮಗ ಅಂತ ಒಪ್ಕೊಳ್ಳೋದಷ್ಟೇ. ಈಗ ಮಿನಿಸ್ಟರ್ ಮಗ ಯಾವ್ದಾದ್ರು ಒಂದು ಕೇಸಲ್ಲಿ ಸಿಕ್ಕಾಕೊಂಡ, ಏನ್ ಮಾಡ್ತಾನೆ ಮಿನಿಸ್ಟರ್? ಯಾಕೆ? ಅವನ ಹೆಸರು ಮಗ ಅಂತಲ್ಲ. ಮಗ ಅಂತಲ್ಲ, ಮನೆಗೆ ಕರೆದ ಮೇಲೆ ಹೇಳ್ತಾನೆ, ಮಗನೇ ಯಾಕೋ ಹೆಸರು ಹಾಳು ಮಾಡ್ಲಿಕ್ಕೆ ಹೋಗ್ತೀಯ ಅಂತ ಹೇಳಿ. ಹೌದಾ ಇಲ್ಲ? ಏನು ಸ್ವರ್ಗದಲ್ಲಿ ಇದೆಯೋ ಇಲ್ಲೂ ಅದೇ ಇರೋದು. ಸಿಂಪಲ್. ಕಷ್ಟ ಇದೆ? ನಿಮ್ಮ ಲೆವೆಲಿಗೆ, ನಮ್ಮ ಲೆವೆಲಿಗೆ ದೇವರು ಇವತ್ತು ಬೋಧನೆ ಮಾಡಿದ್ದಾರೆ. ನಾನು ಯೋಚನೆನೇ ಮಾಡಲಿಲ್ಲ. ಇದನ್ನು ಹಿಂದೆ ಬೋಧಿಸಿದ್ದೇನೆ ಸಾಗರದಲ್ಲಿ. ಆ ಲೆವೆಲ್ಲೇ ಬೇರೆ. ಅರ್ಥ ಆಯ್ತು? ಉಪವಾಸ ಮಾಡ್ತೀರಿ? ಕಣ್ಣು ಮುಚ್ಕೊಂಡು. ತಂದೆಯ ದೇವರೇ, ಉಪವಾಸದ ಸರಿಯಾದ ಅರ್ಥವನ್ನು ನಮಗೆ ತಿಳಿಸಿದ್ದೀರಿ. ನಾವು ನಿಮ್ಮ ಮಕ್ಕಳಿದ್ದೇವೆ ಎಂಬುದನ್ನು ಒಪ್ಪಿಕೊಳ್ಳುವುದರ ಮೂಲಕ ನಿಮ್ಮ ಗುಣಲಕ್ಷಣಗಳು ನಮ್ಮಲ್ಲಿ ಕಾಣಸಿಗುತ್ತವೆ. ನಿಮ್ಮ ನಾಮದ ನಿಮಿತ್ತ ನೀವು ನಮ್ಮನ್ನು ಸನ್ಮಾರ್ಗದಲ್ಲಿ ಸರಿಯಾದ ದಾರಿಯಲ್ಲಿ ನಡೆಸಿಕೊಂಡು ಹೋಗ್ತೀರಿ. ನಾವು ಯಾವಾಗ ಮಾನಸಾಂತರ ಹೊಂದುತ್ತೇವೋ, ನಿಮ್ಮ ಮಗನೆಂದು ಒಪ್ಪಿಕೊಳ್ತೇವೋ, ಆಗ ನಮಗೆ ಯಾವುದು ಒಳ್ಳೆಯದು, ಯಾವುದು ಮಾಡಬೇಕು, ಯಾವುದು ಮಾಡಬಾರದು ಎಂಬ ಜ್ಞಾನವನ್ನು ನೀವೇ ಕೊಟ್ಟು ನಮ್ಮನ್ನು ನೀವು ನಡೆಸಿಕೊಂಡು ಹೋಗುತ್ತೀರಿ. ಅದರ ಸಲುವಾಗಿ ನಮ್ಮಿಂದ ಏನು ಅಸಾಧ್ಯವಾಗಿತ್ತೋ ಅದೆಲ್ಲವನ್ನ ನಿಮ್ಮ ಪುತ್ರರ ಮೂಲಕ ಸಂಪೂರ್ಣಗೊಳಿಸಿ ಆ ಆಧಾರವನ್ನು, ಆ ಕೃಪೆಯನ್ನು ನಮಗೆ ಕೊಡುವ ಸಲುವಾಗಿ ಅವರನ್ನು ಶಿಲುಬೆಗೇರಿಸಿ ನಮ್ಮ ಶಿಕ್ಷೆಯನ್ನು ಅವರಿಗೆ ವಿಧಿಸಿ ಅವರ ಪರಿಶುದ್ಧತೆಯನ್ನು, ಅವರ ಆಸ್ಥಾನವನ್ನು, ಅವರ ಆಸ್ತಿಯನ್ನು ನಮಗೆ ಹಂಚಿದ್ದೀರಿ ತಂದೆ.
ಅದರಲ್ಲಿ ಸ್ವಲ್ಪವನ್ನು ನಾವು ತಿಳಿದುಕೊಳ್ಳುವಂತೆ, ಆ ಸತ್ಯವನ್ನು ಅರಿತುಕೊಳ್ಳುವಂತೆ ಮಾಡಿದ್ದೀರಿ. ಆ ಸತ್ಯದ ಮೂಲಕ ನಮಗೆ ಬಿಡುಗಡೆ ತಂದಿದ್ದೀರಿ. ಇವತ್ತಿನವರೆಗೆ ನಾವು ಮಾಡ್ತಾ ಇದ್ದ ಉಪವಾಸ ಕಟ್ಟಳೆಗಳಾಗಿದ್ದವು, ಅರ್ಥರಹಿತಗಳಾಗಿದ್ದವು. ಇವತ್ತಿನಿಂದ ನಾನು ನನ್ನ ಹೃದಯವನ್ನು ಹರಿದು ನನ್ನ ಆತ್ಮವನ್ನು ಪರೀಕ್ಷಿಸಿ, ನನ್ನ ಅಂತರಂಗವನ್ನು ಪರೀಕ್ಷಿಸಿ ನೋಡುವಂತಹ ಒಂದು ಗುಣವನ್ನು ನಮಗೆ ಕಲಿಸಿದ್ದೀರಿ. ಇದನ್ನು ನಾನು ಸದಾ ಪ್ರಯತ್ನಿಸುತ್ತಾ ನಿಮ್ಮೊಂದಿಗೆ ನಿಮ್ಮ ಮಗನಾಗಿ ನಿಮ್ಮ ಹೆಸರುವಾಸಿ ಮಾಡುವಂತಹ ಸೌಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದೀರಿ. ತಂದೆ ನಿಮಗೆ ಸ್ತೋತ್ರ, ಯೇಸುವೆ ನಿಮಗೆ ಸ್ತೋತ್ರ, ಆತ್ಮರೇ ನಿಮಗೆ ಸ್ತೋತ್ರ. ಆಮೇನ್. ನಿಮ್ಮ ಕೈ ಗುಣ ಹೊಂದಿದೆ. ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತೀವಿ. ಪ್ರೈಸ್ ದಿ ಲಾರ್ಡ್. ಗುರು ಯೇಸುನ ಪಾದಕ್ಕೆ ಶರಣಗೆ ಪ್ರಸಾದವ ಹರಿಯರೆ ಪಡಿಬೇಡ. ಗುರುವಚನ ಅನಬೇಡ. ಗುರುವಚನ ಅನಬೇಡ. ಗುರು
ಶರಣಾಗಿ ಬಾಂದರೆ ನಮದು ನಿಮ್ಮದುರದ ಕೆಲಸವೇ. ಗುರುವಿನ ಸಾಂಗಡ ಪಾಲಿಸಬೇಡ, ಗುರುವಿನ ಸಾಂಗಡ ಪಾಲಿಸಬೇಡ.